ನಮಸ್ಕಾರ ಸ್ನೇಹಿತರೆ ನಾವೇನು ಕರೆಂಟ್ ಅಫೇರ್ಸ್ ಮಾಡ್ತಾ ಇದೀವಿ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ತಗೊಂಡಿದ್ದೀನಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವೀಕ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಎರಡು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ ಇದರಲ್ಲಿ. ಅಂಡ್ ಆಲ್ಸೋ ಮ್ಯಾರಥಾನ್ ವಿಡಿಯೋ ಮಾಡಿದೀವಿ ಲಾಸ್ಟ್ 2024 ಜನವರಿಯಿಂದ ಜೂನ್, ಜುಲೈಯಿಂದ ಸೆಪ್ಟೆಂಬರ್. ಓಕೆ, ನೋಡಿಲ್ಲ ಅಂದ್ರೆ ನೋಡಿ, ಈಗ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು KS 1 ಇಯರ್ ಕರೆಂಟ್ ಅಫೇರ್ ಮಾಡಿದೀವಿ, ಇದು ಕೂಡ ತುಂಬಾ ಕಡೆ ನಿಮಗೆ ಗ್ರೂಪ್ ಬಿ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲ ಲಿಂಕ್ಸ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ವಿಡಿಯೋಸ್ ಗಳದಾಗಿರ್ಬೋದು, ಪ್ಲೇ ಲಿಸ್ಟ್ ಗಳದಾಗಿರ್ಬೋದು. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಫೈನ್ ಸರ್, ನಾನು ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ, ಕ್ವಶನ್ಸ್ ಮುಖಾಂತರ ತಗೋತೀನಿ ಇಲ್ಲಿ ನಾನು ಕರೆಂಟ್ ಅಫೇರ್ಸ್ ನ, ಯಾಕಂದ್ರೆ ಕ್ವಶನ್ಸ್ ಗಳು ಹೆಂಗ್ ಬರುತ್ತೆ ಅಂತ ಕೂಡ ನಿಮ್ಗೆ ಗೊತ್ತಾಗ್ಬೇಕಾಗುತ್ತೆ. ಫೈನ್. ಶಕ್ತಿಕಾಂತ್ ದಾಸ್ ಅವರ ಸ್ಥಾನಕ್ಕೆ RBI ನ 26ನೇ ಹೊಸ ಗವರ್ನರ್ ನೇಮಕ ಮಾಡಿದ್ದಾರೆ. ಅವರ ಅಧಿಕಾರಾವಧಿ ನೋಡಿ, ನಾವು ಡೀಟೇಲ್ ಆಗಿ ಕೊಟ್ಟಿರ್ತೀನಿ ಕ್ವಶನ್ಸ್ ಅಲ್ಲೇ ನಿಮ್ಗೆ ಒಂದೊಂದ್ಸಲ ನಾವು ಕೇಳಿರೋ ಕ್ವಶನ್ಸ್ ಅಲ್ಲೇ ನಿಮ್ ಕ್ವಶನ್ಸ್ ಬರ್ಬೋದು ಎಕ್ಸಾಮ್ ಗಳಲ್ಲಿ. ಯಾಕಂದ್ರೆ ಇವ್ರು 26ನೇ ಗವರ್ನರ್, ಅದು ನೆನ್ಪಿಟ್ಕೋಬೇಕು. ಈಗ ಹೊಸದಾಗಿ ಆಗಿರ್ತಕ್ಕಂಥ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಿಗೆ ಅನಾರೋಗ್ಯ ಆಗಿತ್ತು, ನಿಮ್ಗೆ ಗೊತ್ತಿದೆ. ಶಕ್ತಿಕಾಂತ್ ದಾಸ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಸರ್ವಿಂಗ್ RBI ಗವರ್ನರ್ ಅವರು. ಓಕೆ, ಇವರ ನಂತರ ಈಗ 26ನೇ ಗವರ್ನರ್ ಹೊಸದಾಗಿ ನೇಮಕ ಮಾಡಲಾಗಿದೆ. ಅವರ ಅಧಿಕಾರಾವಧಿ 3 ವರ್ಷ ತನಕ ಇದೆ, ಡಿಸೆಂಬರ್ ಇಂದ. ಓಕೆ, ಸೊ ಯಾರು ಅವರು ಹೇಳ್ತೀರಾ? ಆಪ್ಷನ್ಸ್ ಡೈರೆಕ್ಟ್ ಆಗಿ ಆಪ್ಷನ್ಸ್ ಹೇಳ್ಬಿಡೋಣ. ಎಸ್, ಸಂಜಯ್ ಮಲ್ಹೋತ್ರಾ. ಸಂಜಯ್ ಮಲ್ಹೋತ್ರಾ ಇಸ್ ದ ರೈಟ್ ಆನ್ಸರ್. ಅಂಡ್ ಇವರು ಸಂಜಯ್ ಮಲ್ಹೋತ್ರಾ ಏನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥದ್ದು. ಅವರು ಇತ್ತೀಚೆಗೆಲ್ಲ ನಿಮ್ಗೆ ಗೊತ್ತಿದೆ, ನಮ್ಮ LIC ದ ಒಂದು IPO ಬಿಟ್ರು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಸೆಬಿಲಿ, ಅಂದ್ರೆ ಶೇರ್ ಮಾರ್ಕೆಟ್ ಬಿಟ್ಟಿರು 21,000 ಕೋಟಿ ಶೇರ್ಸ್ ಗಳನ್ನ. ಅದಕ್ಕೆಲ್ಲ ಪ್ರಮುಖ ಕಾರಣ ಇವರು ಕೂಡ ಲೀಡರ್ಶಿಪ್ ಅಲ್ಲೇ ಇದನ್ನೆಲ್ಲ ಡಿಸಿಷನ್ ತಗೊಂಡಿತ್ತು. ಓಕೆ, ಸೊ ಇವ್ರದ್ದು ಅಡಿಷನಲ್ ಚಾರ್ಜಸ್ ರೀತಿ, ಅಂದ್ರೆ ಇ ವಾಸ್ ವರ್ಕಿಂಗ್ ಆಸ್ ಕ್ಯಾಬಿನೆಟ್ ಕಮಿಟಿ ಆನ್ ಕ್ಯಾಬಿನೆಟ್, ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಅಲ್ಲಿ, ಸೊ ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಇವ್ರಿಗೆ ನೆಕ್ಸ್ಟ್ 3 ಇಯರ್ಸ್ಗೆ ಡಿಸೆಂಬರ್ 11, 2024ರಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು. ಕೇಳ್ತಾನೆ ಡೈರೆಕ್ಟ್ ಆಗಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಏನ್ ನೋಡ್ಕೋಬೇಕಿಲ್ಲಿ, ಎಷ್ಟನೇ ಗವರ್ನರ್ ಅಂತ? 26ನೇ ಗವರ್ನರ್, RBI ನ ಗವರ್ನರ್. ಓಕೆ ಸರ್, ನೆಕ್ಸ್ಟ್ ಬರ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್, ಒಂದು 229ನೇ ಬಿಲ್ ನ ಸಬ್ಮಿಟ್ ಮಾಡಿದ್ರು. ವೆರಿ ಇಂಪಾರ್ಟೆಂಟ್. ಓಕೆ, 269, 68 ಅನ್ಕೋತೀನಿ ಪರವಾಗಿ ವೋಟ್ ಬಿದ್ದಿತ್ತು, 198 ವಿರುದ್ಧವಾಗಿತ್ತು. ಸೊ ಹಾಗಾಗಿ ಈ ಬಿಲ್ ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ JPC ಕಮಿಟಿಗೆ ಶಿಫಾರಸ್ ಮಾಡಿದ್ದಾರೆ. ಅಲ್ಲೊಂದಷ್ಟು ಅದ್ರ ಬಗ್ಗೆ ಆಗು ಹೋಗುಗಳು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಆಮೇಲೆ ವಾಪಸ್ ಬಿಲ್ ಬರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡ ಬನ್ನಿ. 3 ಆಪ್ಷನ್ಸ್ ಇದೆ. ಈ ಬಿಲ್ ಏನಿದೆ 129ನೇ ಬಿಲ್. ಓಕೆ, ಹೌದು, ಇದು ಲೋಕಸಭೆ ಮತ್ತು ರಾಜ್ಯ ಅಸೆಂಬ್ಲಿಗಳಿಗೆ ಒಟ್ಟಿಗೆ ಸಿಂಕ್ರೊನೈಸ್ ಎಲೆಕ್ಷನ್ ಗಳನ್ನ ಮಾಡಕ್ಕೋಸ್ಕರ ನಿಯಮ ರೂಪಿಸುತ್ತಿದ್ದು. ಕೇಂದ್ರಾಡಳಿತ ಪ್ರದೇಶ ಕಾನೂನು ತಿದ್ದುಪಡಿ ಮಸೂದೆ ಅಂತ ಇದರಲ್ಲಿ 2 ಬಿಲ್ ಬರುತ್ತೆ. ಒಂದು ಫಸ್ಟ್ ಬಿಲ್ ಏನಿದೆ ಅದು ಲೋಕಸಭಾ ಮತ್ತೆ ನಮ್ಮ ಸ್ಟೇಟ್ ಅಸೆಂಬ್ಲಿಗಳಿಗಾದ್ರೆ, ಸೆಕೆಂಡ್ ಬಿಲ್ ಇದೆಯಲ್ಲ ಇದು ಯೂನಿಯನ್ ಟೆರಿಟರಿಗೋಸ್ಕರ. ಓಕೆ, ಕೇಂದ್ರಾಡಳಿತ ಪ್ರದೇಶಗಳು ಎಕ್ಸಾಂಪಲ್ ಜಮ್ಮು ಕಾಶ್ಮೀರ, ಲಡಾಖ್ ಆಗಿರ್ಬೋದು, ಪುದುಚೇರಿ, ದಿಲ್ಲಿ ಆಗಿರ್ಬೋದು. ಸೊ ಅಂತದಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ, ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಸೆಪ್ಟೆಂಬರ್ 2023ರಲ್ಲಿ ಭಾರತ ಸರ್ಕಾರ ಭಾರತ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಅಧ್ಯಕ್ಷತೆಯಲ್ಲಿ ಏಕಕಾಲಿಕ ಚುನಾವಣಾ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತು. ಅಂದ್ರೆ ಇದನ್ನ ಕೈಗೊಳ್ಳಕ್ಕಿಂತ ಮುಂಚೆ ಒಂದು ಕಮಿಟಿ ರಚನೆ ಮಾಡ್ತಾರೆ. ಇದ್ರ ಬಗ್ಗೆ ವರದಿ ಕೊಡಿ ಅಂತ ಹೇಳಿ. ಮಾಡ್ಬೋದಾದ್ರೆ ಏನೇನ್ ಮಾಡ್ಬೇಕು, ಏನು ಎತ್ತ ಅಂತ. ಈ ಒಂದು ಕಮಿಟಿಯ ಹೆಡ್ ಆಗಿದ್ದು ಪ್ರಣಬ್ ಮುಖರ್ಜಿ ಅಂತ ಇಲ್ಲಿ ಕೊಟ್ಟಿದೆ. ದಿಸ್ ಇಸ್ ರಾಂಗ್. ಇಟ್ ಈಸ್ ನಾಟ್ ಪ್ರಣಬ್ ಮುಖರ್ಜಿ ಅಲ್ಲ, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ತೀರೋಗಿದ್ದಾರೆ. ಸೊ ಆಪ್ಷನ್ 1 and B, A and B ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಯಾರು ಸರ್ ಆಪ್ಷನ್ 3 ಯಾಕೆ ರಾಂಗು ಅಂದ್ರೆ, ಇದನ್ನ ಕಮಿಟಿನ ಯಾರು ಮಾಡಿದ್ದು ಅಂದ್ರೆ ರಾಮನಾಥ್ ಕೋವಿಂದ್, ನಮ್ಮ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಓಕೆ ಫೈನ್ ಸರ್, ಹೈ ಲೆವೆಲ್ ಕಮಿಟಿ ಮಾಡಿರ್ತಾರೆ. ಅಂಡ್ ಇಲ್ಲಿ ಪ್ರಮುಖವಾಗಿ ಏನ್ ಗೊತ್ತಿರಬೇಕು ಅಂದ್ರೆ, ಏನ್ ನಮ್ಗೆ ಈಗ ಕೇಂದ್ರ ಮತ್ತೆ ರಾಜ್ಯಗಳಿಗೆ ಒಟ್ಟಿಗೆ ಚುನಾವಣೆ ನಡೆದಿಲ್ವಾ? ನಮ್ಮ ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕು ನಡೆದಿದೆ ಸರ್. ಯಾವಾಗ ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಂಡ್ವಲ್ಲ, 1951 ಚುನಾವಣೆ ಆಗಿರ್ಬೋದು, 67ರ ಚುನಾವಣೆ, 62ರ ಚುನಾವಣೆ, 67ರ ಚುನಾವಣೆ ಒಟ್ಟಿಗೆ ನಡೆದಿದೆ ಅಲ್ಲ. ಆಮೇಲೆ ಯಾಕೆ ಹಿಂಗಾಯ್ತು ಅಂತಂದ್ರೆ, ನೋಡಿ, ಯಾವ್ದಾದ್ರು ಒಂದು ಬಹುಮತ ಇರಲ್ಲ. ಓಕೆ, ಯಾರು ಜಂಟಿಯಾಗಿ ಏನೋ
ಎರಡು ಪಕ್ಷಗಳು ಸೇರಿ ಅಧಿಕಾರ ಮಾಡಿರ್ತಾರೆ, ಒಬ್ರು ಒಂದ್ ಸಪೋರ್ಟ್ ತಗೊಂಡ್ಬಿಡ್ತಾರೆ, ಎಲೆಕ್ಷನ್ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ಹಂಗಾಗಿ ಎಲೆಕ್ಷನ್ಸ್ ಗಳು ವೇರಿಯೇಷನ್ಸ್ ಆಗ್ತಾ ಇದಾವೆ. ಹಂಗಾರೆ ಇವಾಗ ಏನಾದ್ರು ಒಟ್ಟಿಗೆ ಮಾಡ್ಬೇಕು ಅಂತ ಏನ್ ಮಾಡ್ತಿದ್ರೆ ಅವಾಗ ವೇರಿಯೇಷನ್ ಆಗಲ್ವಾ? ಆಗುತ್ತೆ, ಅವಾಗ್ಲೂ ವೇರಿಯೇಷನ್ ಆಗುತ್ತೆ. ಹಂಗಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ತರ್ತಾ ಇದಾರೆ. 82ನೇ ಆರ್ಟಿಕಲ್ಗೆ ತಿದ್ದುಪಡಿ ತರ್ತಾ ಇದಾರೆ, ಎ ಇಂದ 1 to 6 ಅಂತ ಹೇಳಿ. 83ನೇ ವಿಧಿಗೆ ತಿದ್ದುಪಡಿ ತರ್ತಾ ಇದಾರೆ, 172ನೇ ವಿಧಿ ತಿದ್ದುಪಡಿ ಮತ್ತೆ 372ನೇ ವಿಧಿ ತಿದ್ದುಪಡಿ ತರ್ತಾ ಇದ್ದಾರೆ. ಮುಖ್ಯವಾದ ಆರ್ಟಿಕಲ್ಸ್ಗೆ ತಿದ್ದುಪಡಿ ತರ್ತಾ ಇದ್ದಾರೆ. ಏನಾಗಾದ್ರೆ ಈಗ ನೆಕ್ಸ್ಟ್ ಎಲೆಕ್ಷನ್ಸ್ ಒಟ್ಟಿಗೆ ಮಾಡ್ಬಿಟ್ರೆ ಏನಪ್ಪಾ, ಪುನಃ ವಾಪಸ್ ಏನಾದ್ರು ಒಂದು ಸರ್ಕಾರ ಬಿದೋಯ್ತು ಅಂತಂದ್ರೆ ಅವಾಗ ಆಗಲ್ವಾ? ಚುನಾವಣೆ ಆಗುತ್ತೆ. ಆದ್ರೆ ಇಲ್ಲಿ 82ನೇ ತಿದ್ದುಪಡಿ ಪ್ರಕಾರ ಒಟ್ಟಿಗೆ ಚುನಾವಣೆ ಆಗ್ಬೇಕು, ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲಿಗೆ ಅಂತ ತಿದ್ದುಪಡಿ ತರ್ತಾ ಇದ್ದಾರೆ. ಅದರಲ್ಲಿ ಡೀಟೇಲ್ ಬರುತ್ತೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ ಇವಾಗ. ಈ ಬಿಲ್ ಪಾಸ್ ಆಗ್ಲಿ, ಆಮೇಲೆ ಇದ್ರ ಬಗ್ಗೆ ಕೊಡೋಣ ಡೀಟೇಲ್. ಅಮೆಂಡ್ಮೆಂಟ್ 83ನೇದು ಆರ್ಟಿಕಲ್ ನ ಏನ್ ಅಮೆಂಡ್ಮೆಂಟ್ ಮಾಡ್ತಾರೆ ಅಂದ್ರೆ, ಈಗ ಯಾವುದೇ ರಾಜ್ಯ ಅಥವಾ ಲೋಕಸಭೆ ಅಂತ ಇಟ್ಕೊಳ್ಳಿ. 83 ಲೋಕಸಭೆ ಈಗ ಗೊತ್ತಿದೆ ನಿಮ್ಗೆ, ಬಿಜೆಪಿ ಜೊತೆ ಬೇರೆ ಪಕ್ಷಗಳು ಸೇರಿದೆ. ಅವ್ರೇನಾದ್ರು ತಗೊಂಡ್ಬಿಟ್ರೆ ಸಪೋರ್ಟ್ ಬಿದೋಯ್ತು, ಆಗ ಇನ್ನೊಂದು ಪಕ್ಷ ರೆಡಿ ಇರಬೇಕು, ಅದಕ್ಕೂ ಸಪೋರ್ಟ್ ಸಿಕ್ಕಿಲ್ಲ. ಅವಾಗ ರಾಷ್ಟ್ರಪತಿ ಆಡಳಿತ ಎಷ್ಟು ವರ್ಷ ಮಾಡಕ್ಕಾಗತ್ತೆ? ಆಮೇಲೆ ಚುನಾವಣೆ ಮಾಡ್ಲೇಬೇಕು. ಆಗ 5 ವರ್ಷ ಪೂರೈಸಲ್ಲ, ಅವಾಗ ಏನ್ ಮಾಡೋದು? ಅದಕ್ಕೆ ಆತರ ಬಿಫೋರ್ 5 years ರಿಸಾಲ್ವ್ ಆದ್ರೆ ಮಿಡ್ ಟರ್ಮ್ ಎಲೆಕ್ಷನ್ ಅಂತ ಮಾಡ್ತಾರೆ. ಅಂದ್ರೆ ಈಗ ಇನ್ನು 3 ವರ್ಷ ಇದೆ ಅಥವಾ 2 ವರ್ಷ ಇದೆ ಅಂದ್ರೆ ಮಿಡ್ ಟರ್ಮ್ ಎಲೆಕ್ಷನ್. ಆ ಎಲೆಕ್ಷನ್ ನೆಕ್ಸ್ಟ್ 5 years ಗಲ್ಲ, ಈ 2 ವರ್ಷಕ್ಕೆ ಮಾತ್ರ. ಅದನ್ನ 83ನೇ ಆರ್ಟಿಕಲ್ ತಿದ್ದುಪಡಿ ತರ್ತಾರೆ. ಅದೇ ಸ್ಟೇಟ್ ಅಲ್ಲಿ 172ನೇ ಆರ್ಟಿಕಲ್ ತಿದ್ದುಪಡಿ ತಂದು, ಸ್ಟೇಟ್ ಅಲ್ಲೂ ಅಷ್ಟೇ, ಏನಾದ್ರು ಸರ್ಕಾರ ಬಿದೋಯ್ತು ಅಂದ್ರೆ 5 ವರ್ಷ ಪೂರೈಸಿದೆ, ಆಗ ಮಿಡ್ ಟರ್ಮ್ ಎಲೆಕ್ಷನ್ ಅಂತ ಮಾಡ್ತಾರೆ. ಇನ್ನು ಉಳಿದ ಒಂದು ಅವಧಿಗೆ ಎಲೆಕ್ಷನ್ ಮಾಡ್ತಕ್ಕಂಥದ್ದು. ಓಕೆ, ಹಾಗೆ 322ನೇ ಆರ್ಟಿಕಲ್ ಏನ್ ಮಾಡ್ತಾ ಇದಾರೆ, ತಿದ್ದುಪಡಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಏನಿದ್ರ ಪ್ರಕಾರ ಅಂದ್ರೆ, ನಮ್ಮ ಈ ಒಂದು ಎಲೆಕ್ಷನ್ಸ್ ಯಾವಾಗ ಆಗ್ಬೇಕು ಒಟ್ಟಿಗೆ ಅಂದ್ರೆ, ನೆಕ್ಸ್ಟ್ ಡಿಲಿಮಿಟೇಷನ್ ಕಮಿಷನ್ ಆಗುತ್ತೆ. ಕಾನ್ಸ್ಟಿಟ್ಯೂಯನ್ಸಿ ಒಂದು ನಮ್ಮ ಜನಗಣತಿ ಆಗ್ಬೇಕು. ಅದಾದ್ಮೇಲೆ ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಅಂದ್ರೆ ನಮ್ಮ ಒಂದು ಕಾನ್ಸ್ಟಿಟ್ಯೂಯನ್ಸಿಗಳೇನಿದೆ ಅದನ್ನ ಅವರು ಡಿವೈಡ್ ಮಾಡಿ, ಜನಸಂಖ್ಯೆ ಆದ್ರ ಆಮೇಲೆ ಇನ್ನು ಹೆಚ್ಚಿಗೆ ಆಗೋದು, ಕಮ್ಮಿ ಮಾಡೋದು ಅಥವಾ ರಿಆರ್ಗನೈಸ್ ಮಾಡೋದು ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಇದಾಗತ್ತಕ್ಕಂಥ, ಅದನ್ನ 372ನೇ ಒಂದು ಆರ್ಟಿಕಲ್ಗೆ ತಿದ್ದುಪಡಿ ತಂದು ಮಾಡ್ಬೇಕು ಅಂತ ಇರ್ತಕ್ಕಂಥದ್ದು. ಅರ್ಥ ಆಗಿದೆ ಅನ್ಕೋತೀನಿ ಏನು ಇದು ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಅಂತ. ನೆಕ್ಸ್ಟ್ ಬರ್ತೀನಿ ಸರ್. ಡಿಸೆಂಬರ್ 2024ರಲ್ಲಿ US ನ ಮಾಜಿ ಅಧ್ಯಕ್ಷ, ನೊಬೆಲ್ ಪ್ರಶಸ್ತಿ ವಿಜೇತ ಜೇಮ್ಸ್ ಆಲ್ ಕಾರ್ಟರ್ ಜೂನಿಯರ್ ನಿಧನ ಆದ್ರು. ವೆರಿ ಇಂಪಾರ್ಟೆಂಟ್ ಸರ್. ಇವ್ರ ಬಗ್ಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಂದು ಕ್ಯಾಂಪ್ ಡೇವಿಡ್ ಅಕಾರ್ಡ್ಸ್ ಅಂತ ಮಾಡ್ತಾರೆ. ಕ್ಯಾಂಪ್ ಡೇವಿಡ್ ಅಕಾರ್ಡ್ಸ್ ಇಲ್ಲಿದೆ ನೋಡಿ. ಅವರು 1977ರಿಂದ 81ರವರೆಗೆ US ನ 39ನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಕ್ಯಾಂಪ್ ಡೇವಿಡ್ ಅಕಾರ್ಡ್ಸ್ ಆಗಕ್ಕೆ ಇವರೇ ಪ್ರಮುಖ ಕಾರಣ. ಯಾರು ನಡುವೆ ಆಗುತ್ತೆ? ಅದು ಈಜಿಪ್ಟ್ ಮತ್ತು ಇಸ್ರೇಲ್ ನಡುವೆ ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇವರು ಶಾಂತಿ, ನಿಶಸ್ತ್ರೀಕರಣ, ಅಭಿವೃದ್ಧಿ, ಜಾಗತಿಕ ಆರೋಗ್ಯ, ಮಾನವ, ಇಂಥದಕ್ಕೆಲ್ಲ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಭಾರತದಿಂದ ಕೊಡ್ತಕ್ಕಂಥ ಇಂದಿರಾ ಗಾಂಧಿ ಪೀಸ್ ಅವಾರ್ಡ್ ಏನಿದೆ ಅದು ಕೂಡ ಅವರಿಗೆ ಸಿಕ್ಕಿದೆ. ಹಾಗೆ 2002ರಲ್ಲಿ ಇವರ ಮಾನವ ಹಕ್ಕುಗಳ ಹೋರಾಟ, ಶಾಂತಿಗೋಸ್ಕರ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಹಂಗಾಗಿ ಎಲ್ಲ ಆಪ್ಷನ್ಸ್ ಕೂಡ ರೈಟು ನೋಡಿ. ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಯಾರೋ ಸತ್ತೋದ್ರು ಅಂದಾಗ, ಯಾರೋ ತೀರೋದ್ರು ಅಂದಾಗ ಅವರು ಏನ್ ಸೇವೆ ಸಲ್ಲಿಸಿದ್ದಾರೆ, ಅವ್ರಿಗೆ ಏನ್ ಪ್ರಶಸ್ತಿ ಸಿಕ್ಕಿದೆ, ಇಂಥದ್ದು ನಾವು ಹೆಚ್ಚಾಗಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಫಸ್ಟ್ ಬರ್ತೀನಿ ನಾನು. ಏನೋ ಕ್ಯಾಂಪ್ ಡೇವಿಡ್ ಅಕಾರ್ಡ್ ನೋಡಿ. ಇಸ್ರೇಲ್ ಇದೆ, ಇಲ್ಲಿ ಸಿನಾಯ್ ಪೆನನ್ಸುಲಾ ಇದೆ. ಈ ಸಿನಾಯ್ ಪೆನನ್ಸುಲಾ ಇಸ್ರೇಲ್ ವಶಪಡಿಸ್ಕೊಡ್ತು, ಈಜಿಪ್ಟ್ಗೆ ವಾಪಸ್ ಬಿಟ್ಕೊಡ್ತು, ಗಾಜಾ ಸ್ಟ್ರಿಪ್ ನ ವಾಪಸ್ ಅವ್ರಿಗೆ ಬಿಟ್ಕೊಟ್ರು. ಇವೆಲ್ಲ ಆಗಕ್ಕೆ ಶಾಂತಿ ಮಾತುಕತೆ ಆಗಕ್ಕೆ. ಓಕೆ, ಯಾವಾಗ ಇಸ್ರೇಲ್ ಕಂಪ್ಲೀಟ್ ಆಗಿ ಇವೆಲ್ಲ ವಶಪಡಿಸ್ಕೊಂಡ್ಬಿಟ್ಟಿರುತ್ತೆ, ಓಕೆ, ಆ ಟೈಮಲ್ಲಿ ಶಾಂತಿ ಮಾತುಕತೆಯಿಂದ ಇದನ್ನ ಸ್ಟಾಪ್ ಮಾಡಿ ಸಿನಾಯ್ ಪೆನಿನ್ಸುಲಾ ಈಜಿಪ್ಟ್ ಕೊಟ್ಟು ಇವೆಲ್ಲ ಮಾಡಕ್ಕೆ ನಮ್ಮ US ನ ಮಾಜಿ ರಾಷ್ಟ್ರಪತಿ ದಿವಂಗತ ಜಿಮ್ಮಿ ಕಾರ್ಟರ್ ಅವರು ಪ್ರಮುಖ. ಅದಕ್ಕೆ ಅದನ್ನ ಕ್ಯಾಂಪ್ ಡೇವಿಡ್ ಅಕಾರ್ಡ್ ಅಂತ ಕೂಡ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಇವ್ರಿಗೆ ಗ್ರಾಮಿ ಅವಾರ್ಡ್ ಕೂಡ ಸಿಕ್ಕಿದೆ. ಅವರಿಗೆ ಗ್ರಾಮಿ ಅವಾರ್ಡ್ ಸಿಕ್ಕಿದೆ, ನೊಬೆಲ್ ಪೀಸ್ ಪ್ರೈಸ್ ಅವಾರ್ಡ್ ಸಿಕ್ಕಿದೆ, ಇಂದಿರಾ ಗಾಂಧಿ ಪ್ರೈಸ್ ಆಫ್ ಪೀಸ್ ಡಿಸಾರ್ಟ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅವಾರ್ಡ್ ಸಿಕ್ಕಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದೆ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ನವದೆಹಲಿಯಲ್ಲಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ನಡೆಯುತ್ತೆ. ವೆರಿ ಇಂಪಾರ್ಟೆಂಟ್. ಇಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾದಲ್ಲಿ ಒಂದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಬಗ್ಗೆ ನಡೆದಿರ್ತಕ್ಕಂಥ ಒಂದು ಗ್ಲೋಬಲ್ ಕಾನ್ಫರೆನ್ಸ್. ಸೊ ಇದನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಂಡ್ ಇಲ್ಲಿ ಪ್ರಮುಖವಾಗಿ ನೀವು ತಿಳ್ಕೋಬೇಕು, ಈ ಒಂದು ಕಾನ್ಫರೆನ್ಸ್ ಏನ್ ನಡೀತು ಸ್ನೇಹಿತರೆ, ಭಾರತ್ ಮಂಟಪ ನ್ಯೂ ಡೆಲ್ಲಿ ನಡೆಯುತ್ತೆ. ಓಕೆ, ಇಲ್ಲಿ ಇಂಡಿಯನ್ ಕೋಆಪರೇಟಿವ್ ಅಮೂಲ್ ಆಗಿರೋದು, ಕ್ರಿಪ್ಕೋ ಆಗಿರೋದು, ಅಂದ್ರೆ ಕೋಆಪರೇಟಿವ್ ಅಂದ ತಕ್ಷಣ ಎಲ್ಲಾ ರೀತಿಯಾದ ಕೋಆಪರೇಟಿವ್ ಸಹಕಾರ ಸಂಘಗಳು ಭಾಗವಹಿಸ್ತವೆ. ಅಂಡ್ ಆಲ್ಸೋ ಇದರ ಥೀಮ್ ಏನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದರ ಥೀಮ್ ಬಂದು ಕೋಆಪರೇಟಿವ್ ಬಿಲ್ಡ್ಸ್ ಪ್ರಾಸ್ಪರಿಟಿ ಫಾರ್ ಆಲ್ ಅಂತ. ನಮ್ಮ ಭಾರತದ ಇದೆಯಲ್ಲ ಸಹಕಾರ ಸೆ ಸಮೃದ್ಧ ಅಂತ, ಅದರ ಮ್ಯಾಚ್ ಮಾಡಕ್ಕೋಸ್ಕರ ಕೋಆಪರೇಟಿವ್ ಬಿಲ್ಡ್ ಪ್ರಾಸ್ಪರಿಟಿ ಫಾರ್ ಆಲ್ ಅದರ ಥೀಮ್.
ಓಕೆ, ಅರ್ಥ ಆಗ್ತಿದೆಯಲ್ಲ? ಅದೊಂದೇ ಅಲ್ಲ, 2025 ನಿಮ್ಗೆ ಗೊತ್ತಿದೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ UN ಏನಂತ ಗುರ್ತಿಸ್ ಮಾಡಿದೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಅಂತ ಹೇಳಿದೆ. ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್ ಕೇಳ್ತಾನೆ, 2025 ಯಾವ ವರ್ಷ? ಇಂಟರ್ನ್ಯಾಷನಲ್ ಇಯರ್ ಆಫ್ ಕೋಆಪರೇಟಿವ್. ಥೀಮ್ ಏನು ಈ ವರ್ಷದ್ದು? ಯುನೈಟೆಡ್ ನೇಷನ್ ಪ್ರಕಾರ, ವಿಶ್ವಸಂಸ್ಥೆ ಪ್ರಕಾರ ಕೋಆಪರೇಟಿವ್ ಬಿಲ್ಡ್ ಎ ಬೆಟರ್ ವರ್ಲ್ಡ್ ಅಂತ ಅದರ ಥೀಮ್ ವಿಷಯ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇನ್ನು ICA ಬಗ್ಗೆ ಮಾತಾಡಿದ್ರೆ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ NGO ಸರ್. ಇದು ಲಂಡನ್ ನಲ್ಲಿ 1895 ಸ್ಥಾಪನೆ ಆಗುತ್ತೆ. ಬಟ್ ಈಗ ಅದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಬೆಲ್ಜಿಯಂ, ಬ್ರೆಜಿಲ್ ಅಲ್ಲಿ ಇರ್ತಕ್ಕಂಥದ್ದು. ಅದ್ರದ್ದು ಬೇರೆ ಬೇರೆ ಕಡೆ ರೀಜನಲ್ ಆಫೀಸ್ ಕೂಡ ಇದೆ. ಯುರೋಪ್ ಅಲ್ಲಿ ಬ್ರೆಜಿಲ್ ಅಲ್ಲಿ ಇದೆ, ಆಫ್ರಿಕಾದಲ್ಲಿ ನೈರೋಬಿಲ್ ಇದೆ, ಅಮೆರಿಕಾದ ನೋಡು ಸ್ಯಾನ್ ಜೋಸ್ ಅಲ್ಲಿ ಇದೆ, ಏಷ್ಯಾ ಪೆಸಿಫಿಕ್ ಅಂತ ಬಂದ್ರೆ ನ್ಯೂ ಡೆಲ್ಲಿ ಇದೆ. ಹಂಗಾಗಿ ಈ ತರ ಫಸ್ಟ್ ಟೈಮ್ ನಾವು ಇದನ್ನ ಆಯೋಜನೆ ಮಾಡ್ತಾ ಇದೀವಿ. 30 ವರ್ಷ ಆಯ್ತು ಇದು ಎಸ್ಟಾಬ್ಲಿಷ್ ಆಗಿ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇದರ ಒಂದು ಅಸೆಂಬ್ಲಿನ, ಜನರಲ್ ಅಸೆಂಬ್ಲಿನ ನಾವು ಇಲ್ಲಿ ಗ್ಲೋಬಲ್ ಕೋಆಪರೇಟಿವ್ ಕಾನ್ಫರೆನ್ಸ್ ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಥೀಮ್ಗಳು ನೆನ್ಪಿಟ್ಕೊಳ್ಳಿ. ICA ಬಗ್ಗೆ ಕೇಳ್ತಾನೆ, ಅದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ. ಗ್ರಾಹಕರು ತಮ್ಮ ದೂರುಗಳನ್ನು ಸಲ್ಲಿಸಲು ಅನುವು ಮಾಡಿಕೊಳ್ಳುವ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಇತ್ತೀಚೆಗೆ ನವೆಂಬರ್ನಲ್ಲಿ ಪ್ರಾರಂಭಿಸಿದ ಪೋರ್ಟಲ್ ಅನ್ನು ಹೆಸರಿಸಿ. ಹೊಸದಾಗಿ ಪೋರ್ಟಲ್ ಇತ್ತು ಆಕ್ಚುಲಿ, ಆದ್ರೆ ಇವಾಗ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ, ಈ ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಗಳನ್ನ ನೀವು ಮೊದಲು ಆ ಜಿಲ್ಲೆಯಲ್ಲಿ ಇದ್ರೆ ಅಲ್ಲಿ ಹೋಗ್ಬೇಕಾಗಿತ್ತು, ಆ ರಾಜ್ಯದಲ್ಲಿ, ಹಂಗಲ್ಲ. ಈಗ ನೀವೆಲ್ಲೇ ಇರಿ, ಏನೇ ಇರಿ, ಆನ್ಲೈನ್ ಮುಖಾಂತರ ಮಾಡ್ಬಿಡ್ಬೋದು. ಬಟ್ ಇದು ಎಲ್ಲಾ ಭಾಷೆಗಳಲ್ಲೂ ಲಭ್ಯ ಇದೆ. ಮೊದಲು ಒಂದ್ ಸ್ವಲ್ಪ ಭಾಷೆಲಿ ಇತ್ತು, ಈಗ ಎಲ್ಲಾ ಭಾಷೆಗಳು ಲಭ್ಯ ಮಾಡಿದ್ದಾರೆ. ಅದನ್ನ ಈ ದಾಖಿಲ್ ಪೋರ್ಟಲ್ ಅಂತ ಕರಿತೀವಿ. ಈ ದಾಖಲು ಮಾಡಿ ಅಂತ ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಗಳನ್ನ. ಓಕೆ, ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಗಳನ್ನ, ಅದಕ್ಕೆ ಇದು ಸುದ್ದಿಯಾಗಿತ್ತು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು. ನೆಕ್ಸ್ಟ್ ಬರ್ತೇನೆ. ಮಹಾರಾಷ್ಟ್ರದ ಪುಣೆಯಲ್ಲಿರುವ ವಿದೇಶಿ ತರಬೇತಿ ನೋಡ್ ನಲ್ಲಿ ಡಿಸೆಂಬರ್ 2021 ಭಾರತೀಯ ಸೇನೆ ಮತ್ತೆ ಇನ್ನೊಂದು ಯಾವ ರಾಷ್ಟ್ರದ ಜಂಟಿ ಸಿನ್ಬ್ಯಾಕ್ಸ್. ಎಸ್, ಇದು ನಾವು ಸಿನ್ಬ್ಯಾಕ್ಸ್ ಎಕ್ಸರ್ಸೈಸ್ ಬಗ್ಗೆ ಕೇಳ್ತಾನೆ. ಯಾಕೆ ಕೇಳ್ತಾನೆ ಗೊತ್ತಾ? ಸಿನ್ಬ್ಯಾಕ್ಸ್ ಎಕ್ಸರ್ಸೈಸ್ ಏನಾಗಿದೆ ಸ್ನೇಹಿತರೆ, ಈ ಸಲ ಇದು ಭಾರತ ಮತ್ತೆ ಕಾಂಬೋಡಿಯಾ ನಡುವೆ ಆಗಿರ್ತಕ್ಕಂಥದ್ದು. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇದು ಟೇಬಲ್ ಟಾಪ್ ಒಂದು ಎಕ್ಸರ್ಸೈಸ್, ಟೇಬಲ್ ಟಾಪ್ ಎಕ್ಸರ್ಸೈಸ್. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಇಸ್ ಟೇಬಲ್ ಟಾಪ್ ಎಕ್ಸರ್ಸೈಸ್ ಹೇಳ್ತೀರಾ? ನಮ್ಮ ಇಂಡಿಯನ್ ಆರ್ಮಿ, ಕಾಂಬೋಡಿಯನ್ ಆರ್ಮಿ ಸೇರಿ ಟೇಬಲ್ ಟಾಪ್ ಎಕ್ಸರ್ಸೈಸ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಟೇಬಲ್ ಮೇಲೆ ಕೂತ್ಕೊಂಡು, ಅಂದ್ರೆ ಮೀಟಿಂಗ್ ಮುಖಾಂತರ ನೋಡಿ, ಎಕ್ಸರ್ಸೈಸ್ಗಳು ಅವರು ಒಂದು ಪ್ರಾಕ್ಟಿಕಲ್ ಗೆ ಮಾಡ್ತಾರೆ ಅಲ್ವಾ? ಹೆಂಗೆ ನಾವು ವಿರುದ್ಧವಾಗಿ ಟೆರರಿಸ್ಟ್ ಪ್ರಕಾರ ಆಗಿರ್ಬೋದು, ಬೇರೆ ಶಾಂತಿ ಅಥವಾ ಏನಾದ್ರು ಆದ್ರೆ ಅಲ್ಲಿನ ಬಚಾವ್ ಮಾಡೋದಂಗೆ, ಇವೆಲ್ಲ ಒಂದು ಪ್ರಾಕ್ಟಿಕಲ್ ಆಗಿ ಮಾಡ್ತಾರೆ ಎಕ್ಸರ್ಸೈಸ್ಗಳು. ಆದ್ರೆ ಇದು ಟೇಬಲ್ ಟಾಪ್ ಎಕ್ಸರ್ಸೈಸ್. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, 20 ಜನ ಈಚ್ ಸೈಡ್ ಇಂದ ಕೂತ್ಕೊಂಡು ಇಂಡಿಯನ್ ಆರ್ಮಿ, ಕಾಂಬೋಡಿಯನ್ ಆರ್ಮಿ ಅವರು ಪುಣಾದಲ್ಲಿ ನಡೆಯುತ್ತೆ. ಓಕೆ, ಕೂತ್ಕೊಂಡು ಮಾತುಕತೆ ಅಂದ್ರೆ ಅಲ್ಲಿ ಹೆಂಗೆ ನಾವು ಇದನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡೋದು ಹೆಂಗೆ. ಓಕೆ, ಇಂಟೆಲಿಜೆನ್ಸ್ ಹೆಂಗಿರ್ಬೇಕು, ನಮ್ಮ ಸರ್ವೆಲೆನ್ಸ್ ಹೆಂಗಿರ್ಬೇಕು, ಕೌಂಟರ್ ಟೆರರಿಸಂಗೆ ಹೆಂಗ ಮಾಡ್ಬೇಕು, ಈ ತರ ಕೂತ್ಕೊಂಡು ಮಾತುಕತೆ ಮಾಡ್ತಕ್ಕಂಥದ್ದು, ಅದನ್ನ ಟೇಬಲ್ ಟಾಪ್ ಅಂತ ಕರಿತೀವಿ. ಅಂದ್ರೆ ಟೇಬಲ್ ಮೇಲೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಕ್ಕಂಥ ಎಕ್ಸರ್ಸೈಸ್. ಓಕೆ, ನೆಕ್ಸ್ಟ್ ಅದೇ ರೀತಿ ಭಾರತೀಯ ವಾಯುಪಡೆ, ಫ್ರಾನ್ಸ್ ಮತ್ತು ಬಾಹ್ಯಾಕಾಶ ವಾಯುಪಡೆ ಮತ್ತೆ UAE ವಾಯುಪಡೆ, ಏರ್ಫೋರ್ಸ್ ಗಳು 3 ಜಂಟಿಯಾಗಿ ದ್ವಿಪಕ್ಷೀಯ ಒಂದು ವ್ಯಾಯಾಮ ಮಾಡಿವೆ. ಅದು ಯಾವ್ದು ಹೇಳ್ತೀರಾ? ವರುಣನ, ಮಿತ್ರನ, ಪಿಚ್ ಬ್ಲಾಕ್, ಡೆಸರ್ಟ್ ನೈಟ್ ಇಸ್ ದ ರೈಟ್ ಆನ್ಸರ್. ಡೆಸರ್ಟ್ ನೈಟ್ ನಮಗೂ 3 ರಾಷ್ಟ್ರಗಳ ಏರ್ ಫೋರ್ಸ್ ಗಳು ಸೇರಿ ಮಾಡಿರ್ತಕ್ಕಂಥ ಒಂದು ಎಕ್ಸರ್ಸೈಸ್. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಇದು ತಿಳ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ. ಗುಜರಾತ್ ಯಾವ ಸಾಂಪ್ರದಾಯಿಕ ಸೀರೆ ಇತ್ತೀಚೆಗೆ ಭೌಗೋಳಿಕ ಸೂಚನೆಯ ಟ್ಯಾಗ್ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ? ಇದು ಗರ್ಚೋಲಾ ಅಂತ ಕರಿತೀವಿ. GI ಟ್ಯಾಗ್ ಪಡ್ಕೊಂಡಿರ್ತಕ್ಕಂಥದ್ದು ಸಾಂಪ್ರದಾಯಿಕ ಸೀರೆ. 27 GI ಟ್ಯಾಗ್ಸ್ ಗಳು ಇದುವರೆಗೆ ಗುಜರಾತ್ಗೆ ಸಿಕ್ಕಿದೆ. ವೆರಿ ಇಂಪಾರ್ಟೆಂಟ್ ಇದು ಗರ್ಚೋಲಾ ಅಂತಕ್ಕಂಥದ್ದು. ಬಿಯಾಂಡ್ ವಿರಸತ್ ಸೇ ವಿಕಾಸ್ ತಕ್ ಅಂತಕ್ಕಂಥ ಒಂದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಡಿಯಲ್ಲಿ ಇದಕ್ಕೆ ಒಂದು ಸ್ಲೋಗನ್ ಕೊಟ್ಟು ಮಾಡಿರ್ತಕ್ಕಂಥದ್ದು. ತುಂಬಾ ಡೀಟೇಲ್ ಬೇಡ. ಅಗೇನ್ GI ಟ್ಯಾಗ್ ಇವಾಗ ಕೇಳ್ತಾ ಇಲ್ಲ ಎಕ್ಸಾಮ್ ಅಲ್ಲಿ, ಬಟ್ ಸ್ಟಿಲ್ ಮಧ್ಯ ತರ ಒಂದೊಂದು ಕೇಳ್ಬಿಡ್ತಾನೆ ಅಂತ ಕರೆಂಟ್ ಅಫೇರ್ ನಾವು ಇನ್ಕ್ಲೂಡ್ ಮಾಡ್ತೇನೆ. ಯಾಕೆ ಕೇಳ್ತಾ ಇಲ್ಲ? ಈಗ ಮೊದ್ಲು ತರ ಯಾವಾಗ್ಲೂ ಯಾವ್ದೋ ಸಿಕ್ತಿಲ್ಲ. ಈಗ ಹೆಂಗಾಗ್ತಿದೆ ಅಂತಂದ್ರೆ, ಒಂದೇ ತಿಂಗಳಲ್ಲಿ 106 GI ಟ್ಯಾಗ್ ಕೊಡ್ತಾ ಇದ್ದಾರೆ. ಹಂಗಾಗಿ ಅಷ್ಟು ಎಕ್ಸಾಮ್ ಅಲ್ಲಿ ಕೇಳಲ್ಲ, ಇತ್ತೀಚೆಗೆ ಕೇಳ್ತಾನೂ ಇಲ್ಲ ಕೂಡ. ಡಿಸೆಂಬರ್ 2024ರಲ್ಲಿ ಭಾರತ ಸರ್ಕಾರದಿಂದ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನು ಕರೆಯಲ್ಪಡುವ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ರದ್ದತಿಯನ್ನು ಈ ಕೆಳಗಿನಲ್ಲಿ ಯಾವುದನ್ನು ಸೇರಿಸಲಾಗಿಲ್ಲ. ವಿಂಡ್ ಫಾಲ್ ಟ್ಯಾಕ್ಸ್ ಅಂದ್ರೆ ಏನ್ ಹೇಳ್ತೀರಾ ಯಾರು? ವಾಟ್ ಈಸ್ ವಿಂಡ್ ಫಾಲ್ ಟ್ಯಾಕ್ಸ್? ಇದನ್ನ ತೆಗ್ದಾಕಿದ್ದಾರೆ. ಯಾವ್ದಕ್ ತೆಗ್ದಾಕಿಲ್ಲ ಅಂತ ಕೇಳಿದ್ದು? ಯಾವ್ದು ಅದರ ಅಡಿಯಲ್ಲಿ ಇಲ್ಲ ಅಂತ? ನೈಸರ್ಗಿಕ ಅದ್ರ ಅಡಿಯಲ್ಲಿ ಬರಲ್ಲ. ಕಚ್ಚಾ ತೈಲ, ಪೆಟ್ರೋಲಿಯಂ, ಡೀಸೆಲ್ ಬರ್ತವೆ.
ಇದು ಬರಲ್ಲ. ಹಂಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಅಲ್ವಾ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ವಿಂಡ್ಫಾಲ್ ಟ್ಯಾಕ್ಸ್ ಅಂತ. ವಿಂಡ್ಫಾಲ್ ಟ್ಯಾಕ್ಸ್ ಅಂದ್ರೆ ಸಡನ್ ಆಗಿ ಪ್ರಾಫಿಟ್ ಬರ್ತಾ ಇರುತ್ತೆ ಸ್ನೇಹಿತರೆ, ಅವಾಗ ಅದಕ್ಕೆ ಹೆಚ್ಚು ಟ್ಯಾಕ್ಸ್ ಆಗ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ, ಹೆಚ್ಚು ಟ್ಯಾಕ್ಸ್ ಹಾಕೋದು ವಿಂಡ್ಫಾಲ್ ಟ್ಯಾಕ್ಸ್ ಅಂತ. ಇದರಿಂದ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಲಾಟ್ರಿ ಹೊಡಿತಿದ್ರು ಸಡನ್ ಆಗಿ, ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಹಾಕೋದು. ಹಂಗೆ ಇಲ್ಲಿ ಆಯಿಲ್ ಸೆಕ್ಟರ್ ಅಲ್ಲಿ ಈಗ ಪೆಟ್ರೋಲ್, ಕ್ರೂಡ್ ಆಯಿಲ್ ನಿಮ್ಗೆ ಗೊತ್ತಿದೆ, ಯುದ್ಧಗಳಾದವು, ಅದಾದ್ಮೇಲೆ ಕಮ್ಮಿ ರೇಟ್ ಸಿಕ್ತು, ಅವಾಗ ಪ್ರಾಫಿಟ್ ಜಾಸ್ತಿ ಬಂತು. ಆ ಪೆಟ್ರೋಲಿಯಂ ಕಂಪನೀಸ್ ಗಳಿಗೆ ವಿಂಡ್ಫಾಲ್ ಟ್ಯಾಕ್ಸ್ ಗಳು ಹಾಕಿದ್ರು. ಅರ್ಥ ಆಗ್ತಿದೆಯಲ್ಲ. ಸೊ ಈ ವಿಂಡ್ಫಾಲ್ ಟ್ಯಾಕ್ಸ್ ಇಂದ ಸರ್ಕಾರಕ್ಕೆ ಹೆಚ್ಚು ದುಡ್ಡು ಬರಕ್ ಸ್ಟಾರ್ಟ್ ಆಯ್ತು. ಬಟ್ ಇದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬಂತು. ಯಾವಾಗ 2022ರಲ್ಲಿ ಇದನ್ನ ಹಾಕಿದ್ರು ಪ್ರಾಫಿಟ್ ಅರ್ನ್ ಮಾಡಕ್ಕೆ, ಲೈಕ್ ಪೆಟ್ರೋಲ್, ಡೀಸೆಲ್ ಮತ್ತೆ ಇದು ಯಾವ್ದು ನಾವು ಏನಂತ ಕರಿತೀವಿ, ಏರ್ ಇಂಡಸ್ಟ್ರಿ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಗಳಿಗೆ ಹಾಕಿದ್ರು. ಇದರಲ್ಲಿ ನ್ಯಾಚುರಲ್ ಗ್ಯಾಸ್ ಇಲ್ಲ. ಓಕೆ, ಪ್ರಾಫಿಟ್ ಬಂತು ನೋಡಿ. ಸ್ಟಾರ್ಟಿಂಗು 25,000 ಕೋಟಿ ಬಂತು ಫಸ್ಟ್ ಇಯರ್, ನೆಕ್ಸ್ಟ್ 13,000 ಕಮ್ಮಿ ಆಗ್ತಾ ಬಂತಿದೆ. ಹಂಗಾಗಿ ಇದನ್ನ ಇವಾಗ ತೆಗ್ದಾಕಿದ್ದಾರೆ. ಓಕೆ, ವಿಂಡ್ಫಾಲ್ಸ್ ಟ್ಯಾಕ್ಸ್ ಅಂದ್ರೆ ಏನಿಲ್ಲ, ಇದಕ್ಕಿದಂಗೆ ಪ್ರಾಫಿಟ್ ಜಾಸ್ತಿ ಆಗ್ತಾ ಒಂದಷ್ಟು. ನಾನು ಹೇಳಿದ್ನಲ್ಲ, ಈಗ ನಿಮ್ಗೆ ಲಾಟ್ರಿ ಹೊಡಿತು ಎಷ್ಟೋ ಕೋಟಿ, ಯಾವ್ದೋ ದೇಶದಿಂದ ಯಾವ್ದೋ ಹೊಡಿತು, ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಆಗ್ತಾರೆ. ಓಕೆ, ವಿಂಡ್ಫಾಲ್ ಟ್ಯಾಕ್ಸ್ ಅಂತ, ಅದು ಪ್ರಾಫಿಟ್ ಮೇಲೆ ಟ್ಯಾಕ್ಸ್. ಇದಕ್ಕಿದಂಗೆ ಜಾಸ್ತಿ ಪ್ರಾಫಿಟ್ ಬರುತ್ತಲ್ಲ ಅಂತದಕ್ಕೆ ಆಗ್ತಕ್ಕಂಥ ಟ್ಯಾಕ್ಸ್. ಅದನ್ನ ಈ ಒಂದು ಇದಕ್ಕೆ ತೆಗ್ದಾಕಿದ್ದಾರೆ, ಪೆಟ್ರೋಲ್, ಡೀಸೆಲ್ ಮತ್ತೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ಗೆ ಇದನ್ನ ತೆಗ್ದಾಕಿ. ಬೇರೆದಕ್ಕಿದೆ, ನ್ಯಾಚುರಲ್ ಗ್ಯಾಸ್ ಇದೆ, ಬೇರೆದಕ್ಕೆ ವಿಂಡ್ಫಾಲ್ ಟ್ಯಾಕ್ಸ್ ಇದೆ, ಬಟ್ ಇದಕ್ಕೆ ತೆಗ್ದಾಕಿದ್ದಾರೆ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ವಿಶ್ವಸಂಸ್ಥೆಯಿಂದ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿ ಸಿಕ್ಕಿದೆ. ಒಂದ್ 3-4 ಜನ ಕೊಡ್ತಾರೆ. ಅದರಲ್ಲಿ ನಮ್ಮ ಭಾರತದ ಮಾಧವ್ ಘಾಡ್ಗಿಲ್ ಅವ್ರಿಗೆ ಸಿಕ್ಕಿದೆ. ಇಂಪಾರ್ಟೆನ್ಸ್ ಇವಾಗೆಲ್ಲ ನಿಮ್ಗೆ ಗೊತ್ತಿದೆ, ವೆಸ್ಟರ್ನ್ ಘಾಟ್ಸ್ಗಳು ಸುದ್ದಿಯಲ್ಲಿದೆ, ಪಶ್ಚಿಮ ಘಟ್ಟಗಳು ಅಲ್ವಾ. ಘಾಡ್ಗಿಲ್ ರಿಪೋರ್ಟ್ ನಿಮ್ಗೆ ಗೊತ್ತಿರಬೇಕು, ಪಶ್ಚಿಮ ಘಟ್ಟ. ಇವರು ಲೈಫ್ ಟೈಮ್ ಒಂದು ಸಾಧನೆಗೆ, ಲೈಫ್ ಟೈಮ್ ಅಚೀವ್ಮೆಂಟ್ ಕ್ಯಾಟಗರಿ ಅಡಿಯಲ್ಲಿ ಮಾಧವ್ ಘಾಡ್ಗಿಲ್ ಅಂದ್ರೆ ಇದನ್ನ ಲ್ಯಾಂಡ್ ಡಿಗ್ರೇಡೇಷನ್, ಬರಗಾಲ, ಮರುಭೂಮೀಕರಣ, ಎನ್ವೈರನ್ಮೆಂಟಲ್ ಇದ್ರ ವಿರುದ್ಧ ಹೋರಾಡ್ತಕ್ಕಂಥ, ಅದ್ರ ವಿರುದ್ಧ ಹೋರಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಕೆಲಸ ಮಾಡೋರಿಗೆ ಗುರುತಿಸಿ ಕೊಡ್ತಕ್ಕಂಥ ಒಂದು ಇದು. ನಮ್ಮ ಮಾಧವ್ ಘಾಡ್ಗಿಲ್ ಅವ್ರಿಗೆ ಕೂಡ ಈ ಚಾಂಪಿಯನ್ ಪ್ರಶಸ್ತಿ ನಮ್ಮ ಯುನೈಟೆಡ್ ನೇಷನ್ಸ್ ವತಿಯಿಂದ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅನೌನ್ಸ್ ಮಾಡಿದೆ. ಎಲ್ಲಿ ಅನೌನ್ಸ್ ಮಾಡ್ತು, ಇತ್ತೀಚೆಗೆ ನಮ್ಗೆ COP16 ನಡೀತಾ ಇದೆ ಗೊತ್ತಾ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಸೌದಿ ಅರೇಬಿಯಾದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಕ್ವಶನ್ ತಗೋತೀನಿ, ನಿಮ್ಗೆ ಗೊತ್ತಾಗುತ್ತೆ. ಆ ಒಂದು 16th ಕಾನ್ಫರೆನ್ಸ್ ಅಲ್ಲಿ ಇದನ್ನ ಅವಾರ್ಡ್ ಮಾಡ್ತಾರೆ, ಇದನ್ನ ಘೋಷಣೆ ಮಾಡ್ತಾರೆ. ಓಕೆ ಸರ್, ಸೌದಿ ಅರೇಬಿಯಾದ ಯಾವ ವರ್ಷದಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಅಸೋಸಿಯೇಷನ್ ಫುಟ್ಬಾಲ್ ಪುರುಷರ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ? ಯಾವಾಗ ಆಯೋಜಿಸುತ್ತೆ? 2034ಕ್ಕೆ. ಇತ್ತೀಚೆಗೆ ಫಿಫಾದು ಒಂದು ಮೀಟಿಂಗ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರ್ಲಿ, 2026 ಇವಾಗ ನೆಕ್ಸ್ಟ್ ಇಯರ್ ಫಿಫಾ ವರ್ಲ್ಡ್ ಕಪ್ USA, ಕೆನಡಾ ಮತ್ತೆ ಮೆಕ್ಸಿಕೋ, ಇದು 23ನೇ ಒಂದು ವರ್ಲ್ಡ್ ಕಪ್. ನೆಕ್ಸ್ಟ್ 24ನೇದು ಸ್ಪೇನ್, ಪೋರ್ಚುಗಲ್, ಮೊರಕೋ, ಅಲ್ಲಿ ಆ ಒಂದು ರೀಜನ್ ಅಲ್ಲಿ ಸೌತ್ ಅಮೆರಿಕಾದ ಕಂಟ್ರೀಸ್ಗಳು, ಈ ಒಂದು ಕಂಟ್ರೀಸ್ಗಳ ಜೊತೆ ಸೇರ್ಕೊಂಡು 24ನೇ ಒಂದು ಫಿಫಾ ವರ್ಲ್ಡ್ ಕಪ್ ನ ಮಾಡುತ್ತೆ. ಈಗ ಅವ್ರು ಡಿಸೈಡ್ ಮಾಡಿದ್ರು ನೆಕ್ಸ್ಟ್ 2034ಕ್ಕೆ ಸೌದಿ ಅರೇಬಿಯಾಗೆ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಸೌದಿ ಅರೇಬಿಯಾದಲ್ಲಿ ಆಗ್ತಕ್ಕಂಥದ್ದು. ಸೊ ಕೇಳಬಹುದು, ಯಾಕಂದ್ರೆ ಈ ಕಾಪ್ ನಡೀತಾ ಇದೆ, ಹಾಗಾಗಿ ಕಾಪ್ ದ ಕ್ವಶನ್ ಕೂಡ ತಗೊಂಡಿದ್ದೀನಿ ನೋಡಿ ಸೌದಿ ಅರೇಬಿಯಾದಲ್ಲಿ. ವೆರಿ ಇಂಪಾರ್ಟೆಂಟ್. ಓಕೆ, UNCCD ಅಂತ ಕರಿತೀವಿ, ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬ್ಯಾಟ್ ಡೆಸರ್ಟಿಫಿಕೇಶನ್. ಅಂದ್ರೆ ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತಂದ್ರೆ ಮರುಭೂಮೀಕರಣ ವಿರುದ್ಧ ಹೋರಾಡ್ತಕ್ಕಂಥದ್ದು. ಇದು ರಿಯಾದ್ ನಲ್ಲಿ ನಡೀತಾ ಇದೆ, ಸೌದಿ ಅರೇಬಿಯಾ ರಿಯಾದ್, ಡಿಸೆಂಬರ್ 2ರಿಂದ 13ನೇ ತಾರೀಕು ತನಕ ನಡೆದಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ತಗೊಂಡಿದ್ದೀನಿ. ಅರಾವಳಿ ಹಸಿರುಗೋಡೆ ಯೋಜನೆ 2030ರ ವೇಳೆಗೆ ಹರಿಯಾಣ, ರಾಜಸ್ಥಾನ, ಗುಜರಾತ್, ದೆಹಲಿಯಾದ್ಯಂತ 1:1 ಮಿಲಿಯನ್ ಹೆಕ್ಟೇರ್ ಬೆಟ್ಟಗಳನ್ನು ಪುನರುಜ್ಜೀವಗೊಳಿಸುವ ಗುರಿಯನ್ನು ಹೊಂದಿದೆ. ನಿಮ್ಗೆ ಗೊತ್ತಿದೆ ಅಲ್ಲ, ಭಾರತ ಇಲ್ಲಿ ಅರಾವಳಿ ನಾವು ಗ್ರೀನ್ ವಾಲ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಅರಾವಳಿ ಹಿಲ್ಸ್ ಗಳು ಏನಾಗ್ತದೆ, ಇಲ್ಲಿ ನಶಿಸಿ ಹೋಗ್ತಾರಿಂದ ಇದನ್ನ ಇನ್ನು ಬೆಳೆಸ್ಬೇಕು. ಇಲ್ಲಿ ಇದರಿಂದ ಬೆಳೆಸೋದ್ರಿಂದ ಏನಾಗುತ್ತೆ, ಇಲ್ಲಿ ಮರುಭೂಮಿ ಏನಿತ್ತು, ಈ ಕಡೆ ಮರುಭೂಮಿ, ಇದು ಕೂಡ ಮರುಭೂಮಿ ಆಗಲ್ಲ, ಇದು ಮಾತ್ರ ಮರುಭೂಮಿ ಇದೆ, ಇದು ಮರುಭೂಮಿ ಆಗ್ಬಾರ್ದು ಅನ್ನೋದು ಒಂದು ವಿಚಾರ. ಅರ್ಥ ಆಗ್ತಿದೆಯಲ್ಲ. ಭಾರತದ ಪ್ಲಾಂಟ್ ಫಾರ್ ಮದರ್ ಅಭಿಯಾನ 2024 ಭೂಮಿ ಅವನತಿ ಮತ್ತು ಹವಾಮಾನ ಬದಲಾವಣೆ ನಿಭಾಯಿಸಲು 1 ಬಿಲಿಯನ್ ಸಸಿಗಳನ್ನು ನೆಟ್ಟಿದೆ. ಅಂದ್ರೆ ನಾವು ಇಷ್ಟು ನೆಟ್ಟಿದೀವಿ, ನಾವು ನೆಟ್ಟಿದೀವಿ, ಇನ್ನು ಟಾರ್ಗೆಟ್ ಇದೆ. ಎಸ್, ದಿಸ್ ಇಸ್ ಕರೆಕ್ಟ್, ಬಟ್ ದಿಸ್ ಇಸ್ ಕರೆಕ್ಟ್, ಬಟ್ ತಪ್ಪು. ಯಾಕೆ ತಪ್ಪು ಅಂತ 2030 ಅಂತ ಹಾಕಿದ್ರೆ ತಪ್ಪು, 2027 ಇದು. ಓಕೆ, ರಿಯಾದ್ ನಲ್ಲಿ ನಡೀತಕ್ಕಂಥ ಇದು USD 12 ಶತಕೋಟಿಯಷ್ಟು ಭರವಸೆಗಳು ಪಡೆದುಕೊಂಡಿದೆ. ಇದು ಭೂಮಿ ಅವನತಿ, ಮರುಭೂಮೀಕರಣ, ಬರವನ್ನು ನಿಭಾಯಿಸುವಲ್ಲಿ ಹಣಕಾಸು ಸಂಸ್ಥೆಗಳ ಖಾಸಗಿ ವಲಯಗಳ ಪಾತ್ರವನ್ನು ಹೆಚ್ಚಿಸುತ್ತದೆ. ಹೌದು. ಸೊ ಹಾಗಾಗಿ B and C ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಯಾಕೆ ತಪ್ಪು? 2030 ಅಂತ ಕೊಟ್ಟಿದೆ, ಅದಕ್ಕೆ ತಪ್ಪು. ಯಾವ್ದು ಕರೆಕ್ಟ್ ಆನ್ಸರ್? 2027
ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ. India presented Aravali Green Wall Project. Aravali project aims to review 1.1 million hectares of the hills across Haryana, Rajasthan, Delhi by 2027. ಅಷ್ಟರಲ್ಲಿ ನಾವು ಇದನ್ನ ಬಿಲ್ಡ್ ಮಾಡ್ತೀವಿ, ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಂತ. ಓಕೆ, ಇನ್ನು ಡೆಸರ್ಟಿಫಿಕೇಶನ್ ಮರುಭೂಮೀಕರಣ ತಡೆಗೋಸ್ಕರ. ಅರ್ಥ ಆಗ್ತಿದೆಯಲ್ಲ? ಸೊ ಇವಾಗ ಏನ್ ರಿಯಾದ್ ಸೌದಿ ಅರೇಬಿಯಾದಲ್ಲಿ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟಿ ಇದು ಬೇರೆ, ಇನ್ನೊಂದು ಕಾಪ್ 29 ನಡೆದಿದೆ, ಅದು ಬೇರೆ, ಇದು ಬೇರೆ. ಇದು ಬಂದು UNCCD ಅದು UNFCC ಅದು ಬೇರೆ. ಅದನ್ನು ಕೂಡ ಮುಂದೆ ಲಾಸ್ಟ್ ಅಲ್ಲಿ ತಗೋತೀನಿ. ಓಕೆ, ಕನ್ಫ್ಯೂಸ್ ಆಗ್ಬೇಡಿ. ಫೈನ್ ಸರ್, ಇದರ ಥೀಮ್ ಏನು? ಅವರ್ ಲ್ಯಾಂಡ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ಇದ್ರಲ್ಲಿ ಭಾರತ ಏನೇನ್ ಹೇಳುತ್ತೆ? ಪ್ಲಾಂಟ್ ಫಾರ್ ಮದರ್, ನಮ್ಮ ಒಂದು ಮದರ್ ಒಂದು ಇದಕ್ಕೋಸ್ಕರ ನಾವು 2024 1 ಬಿಲಿಯನ್ ಸ್ಯಾಂಪ್ಲಿಂಗ್ಸ್ ಗಳನ್ನ ಹಾಕಿದ್ದೀವಿ, ಅಂದ್ರೆ ಸಸಿಗಳನ್ನ ನೆಟ್ಟಿದ್ದೀವಿ. ಹಾಗೆ ಇಂಡಿಯಾದ ಟಾರ್ಗೆಟ್ ಇದೆ ಸರ್. ಇಂಡಿಯಾ ಟಾರ್ಗೆಟ್ ಸಪೋರ್ಟೆಡ್ G20 ಗೋಲ್ ಆಫ್ ಪ್ಲಾಂಟ್ 1 ಟ್ರಿಲಿಯನ್ ಟ್ರೀ ಬೈ 2030. G20 ಎಲ್ಲ ಸೇರಿ 1 ಟ್ರಿಲಿಯನ್ ಪ್ಲಾಂಟ್ ಗಳನ್ನ ನೆಟ್ಟಬೇಕು ಅಂತ. ಹಾಗೆ ಇಂಡಿಯಾ ಇದ್ರಲ್ಲಿ ಭಾರತ ಹೇಳುತ್ತೆ ಈ ಒಂದು ಕಾನ್ಫರೆನ್ಸ್ ಅಲ್ಲಿ, ನಾವು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಗ್ಲೋಬಲ್ ಕೋಲೇಷನ್ ವಿತ್ ಕಂಟ್ರೀಸ್ ಜೊತೆ ಬಿಗ್ ಕ್ಯಾಟ್ ಗಳನ್ನ ಒಂದು ಬೆಳವಣಿಗೆ ಕೂಡ ನಾವು ನೋಡಿ. ಬಿಗ್ ಕ್ಯಾಟ್ ಅಲಿಯನ್ಸ್ ಎಲ್ಲಿ ಮಾಡ್ತಾ ಇದೀವಿ ನಾವು? IBC ಅಂತ ಏನ್ ಕರಿತೀವಿ, ಪ್ರಧಾನಮಂತ್ರಿಗಳು ಲಾಸ್ಟ್ ಇಯರ್ ಘೋಷಣೆ ಮಾಡಿದ್ರು. 22ಕ್ಕೆ 23ಕ್ಕೆ ಘೋಷಣೆ ಮಾಡಿದ್ರಲ್ಲ, 23ರಲ್ಲಿ ಅಲ್ವಾ? ಇದು ಏನಕ್ಕೆ ಇಂಪಾರ್ಟೆಂಟ್? ಯಾವಾಗ ನಾವು ಪ್ರಾಣಿಗಳಿರ್ತಾವಲ್ಲ ಅವಾಗ ಕಾಡುಗಳು ಕೂಡ ರಕ್ಷಣೆ ಆಗ್ತವೆ ಅಂತ, ಎಸ್ಪೆಷಲಿ. ಓಕೆ, ಒಂಥರ ವೈಸ್ ವರ್ಷ ತರ ಥಿಂಕ್ ಮಾಡ್ಬೇಕು ನಾವು. ಯಾವಾಗ ನಾವು ಕಾಡನ್ನ ನಾಶ ಮಾಡ್ತಾ ಬರ್ತೀವಿ, ಪ್ರಾಣಿಗಳು ನಾಶ ಆಗ್ತವೆ. ಪ್ರಾಣಿಗಳು ಜಾಸ್ತಿ ಬಿಟ್ಟಾಗ ಆಗ ಅದು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಆದಾಗ ನಾವು ಕಾಡುಗಳನ್ನ ಬೆಳೆಸಕ್ಕೆ ನಾವು ಸ್ವಲ್ಪ ಹೆಚ್ಚು ಒತ್ತು ಕೊಡ್ಬೋದು ಅನ್ನೋ ಒಂದು ಉದ್ದೇಶ ಕೂಡ ಇದರಲ್ಲಿದೆ. ಹಾಗೆ ಭಾರತ ಹೇಳುತ್ತೆ, ನಾವು ಇಲ್ಲಿ ಹೋಲ್ ಗೌರ್ಮೆಂಟ್ ಹೋಲ್ ಸೊಸೈಟಿ, ಬರೀ ಗೌರ್ಮೆಂಟ್ ಒಂದೇ ಅಲ್ಲ, ಜನಗಳನ್ನು ಸೇರಿ ನಾವು ಇದನ್ನ ಅಚೀವ್ ಮಾಡ್ತೀವಿ. ಅಂದ್ರೆ ಮರುಭೂಮೀಕರಣ ತಡಿತೀವಿ, ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ತಡಿತೀವಿ ಅನ್ನೋದ್ರ ಬಗ್ಗೆ ಈ ಕಾಪಲ್ ಹೇಳ್ತಾವ್. ಇದೆಲ್ಲ ಭಾರತದ ಪಾಯಿಂಟ್ಸ್ಗಳು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಹಾಗೆ ಭಾರತ ಇನ್ನೊಂದು ನಮ್ಮ ಮೇಜರ್ ಸ್ಕೀಮ್ ಏನಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ MG ನರೇಗಾ, ಇದ್ರ ಮುಖಾಂತರ ಕೂಡ ನಾವು ಎನ್ವೈರನ್ಮೆಂಟ್ ರಿಲೇಟೆಡ್ ವರ್ಕ್ ಗಳನ್ನ ಕೈಗೊಳ್ತಾ ಇದೀವಿ. ಅದು ಕೂಡ ಭಾರತ ಇದ್ರಲ್ಲಿ ತಿಳಿಸುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 5ನೇ ಆವೃತ್ತಿ ಜನವರಿಯಿಂದ ಫೆಬ್ರವರಿ ನಡೆಯುತ್ತೆ ಸ್ನೇಹಿತರೆ. ಎಲ್ಲಿ ನಡೆಯುತ್ತೆ ಅಂತ ಇದ್ರ ಬಗ್ಗೆ ಮೀಟಿಂಗ್ ಆಯ್ತು, ಎಲ್ಲಿ ನಡೆಯುತ್ತೆ ಅಂತ ಘೋಷಣೆ ಮಾಡಿದೆ. ಎಲ್ಲಿ ಸರ್? ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ನಡೆಸ್ತಾ ಇದ್ದಾರೆ. ಓಕೆ, 5th ಎಡಿಷನ್. ಇದನ್ನ ಇನ್ನು ಡೀಟೇಲ್ ಆಗಿ ತಗೋತೀನಿ ಖೇಲೋ ಇಂಡಿಯಾದ ಬಗ್ಗೆ, ಅದು ಸ್ಟಾರ್ಟ್ ಆಗ್ಲಿ. ಓಕೆ, ಜನವರಿ ಫೆಬ್ರವರಿ ಕರೆಂಟ್ ಅಫೇರ್ ನಾನು ಡೀಟೇಲ್ ಆಗಿ ಮಾಡ್ತೀನಿ, ಯಾಕಂದ್ರೆ ಅವಾಗ ಅದರ ಕಂಪ್ಲೀಟ್ ನಿಮ್ಗೆ ಮಸ್ಕಟ್ ಬಗ್ಗೆ ಗೊತ್ತಾಗಿರ್ಬೇಕಾಗತ್ತೆ, ಯಾವ ಒಂದು ಇದು ಅವೆಲ್ಲ ನಾನು ನಿಧಾನಕ್ಕೆ ಮಾಡೋಣ, ನೋ ನೀಡ್ ಟು ವರಿ. ಇದು 5ನೇ ಆವೃತ್ತಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಓಕೆ, ನೆಕ್ಸ್ಟ್ ಬರ್ತೇನೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ದೊಮ್ಮರಾಜು, ಮುಕೇಶ್ ಚೆಸ್ ಅಲ್ವಾ, ವೆರಿ ಇಂಪಾರ್ಟೆಂಟ್. 18ನೇ ವಯಸ್ಸಲ್ಲಿ ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಅವರು. ಇವ್ರು ಒಂದು ರೆಕಾರ್ಡ್ ಬ್ರೇಕ್ ಮಾಡಿದ್ರು ಈ ಕಿರಿಯ ವಿಶ್ವ ಚಾಂಪಿಯನ್ ಅಲ್ಲಿ. ಏನ್ ರೆಕಾರ್ಡ್? ಯಾರನ್ನ ಸೋಲ್ಸಿದ್ರು ಅಂತ. ಇವರು ಚೀನಾದ ಡಿಂಗ್ ಲಿರನ್ ವಿರುದ್ಧ ಸೋಲಿಸಿದ್ರು, ಫೈನ್. ಬಟ್ ಒಂದು ವಿಶ್ವ ದಾಖಲೆಯನ್ನ ಮುರಿದ್ರು. ಅಂದ್ರೆ ವಿಶ್ವದ ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಅಂತ. ಯಾರ ವಿಶ್ವ ದಾಖಲೆ ಆಗಿತ್ತದು? ಗ್ಯಾರಿ ಕ್ಯಾಸ್ಪರೋಸ್. ಇವ್ರು 22ನೇ ವರ್ಷಕ್ಕೆ ಗೆದ್ದಿದ್ರು. ಓಕೆ, ಹೀಗೆ ನಡೀತು ಈ ಒಂದು ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಸಿಂಗಾಪುರದಲ್ಲಿ ಇದರಲ್ಲಿ ಗೆದ್ದಿದ್ದಾರೆ, ನಿಮ್ಗೆ ಗೊತ್ತಿದೆ. ಇವರು 18 years 8 months 14 days ಇವರ ಏಜ್. ಇವರ ಯಾರ ವಿರುದ್ಧ ಗೆದ್ದಿದ್ರು ಅಂದ್ರೆ ಅವರ ಒಂದು ಟಾರ್ಗೆಟ್ ನ ಅವರು ಅಂದ್ರೆ ಅವರ ಒಂದು ವಯಸ್ಸಿನ ಕ್ಕಿಂತ ಅತ್ಯಂತ ಕಿರಿಯ ಅಂತ ತಗೊಂಡ್ರು ಅಂದ್ರೆ ಗ್ಯಾರಿ ಕ್ಯಾಸ್ಪರೋವ್, ಹೇಳಿದ್ನ ರಷ್ಯಾದವರು. ಇವ್ರು 1985 ಗೆದ್ದಿದ್ರು. 22ನೇ ವಯಸ್ಸಲ್ಲಿ 6 ತಿಂಗಳಿತ್ತು ಅವಾಗ ಈಸ್ ದ ಯಂಗೆಸ್ಟ್ ಅಂತ. ಈಗ ಅವ್ರಕ್ಕಿಂತ ಯಂಗೆಸ್ಟ್ ಡಿ ಗುಕೇಶ್. ಗುಕೇಶ್ ಇಸ್ ದ ಸೆಕೆಂಡ್ ಗ್ರ್ಯಾಂಡ್ ಮಾಸ್ಟರ್ ಫ್ರಮ್ ಇಂಡಿಯಾ ಟು ಹೋಲ್ಡ್ ದ ವರ್ಲ್ಡ್ ಟೈಟಲ್. ತಮಿಳುನಾಡು ಗೌರ್ಮೆಂಟ್ 5 crore ಕೊಟ್ಟಿದೆ. ಮುಕೇಶ್ ಅವಾರ್ಡ್ ಪ್ರೈಸ್ ಮನಿ ಆಫ್ 11.4 crore, 1.35 million ದುಡ್ಡು ಸಿಕ್ಕಿದೆ. ಹಾಗೆ ಸರ್ಕಾರ ಕೂಡ ಗುಕೇಶ್ಗೆ ಯಾವುದೋ ಒಂದು ಅವಾರ್ಡ್ ಕೊಟ್ಟಿದೆ. ಯಾವ್ದು ಹೇಳಿ ನೋಡೋಣ? ಅರ್ಜುನ ಅವಾರ್ಡ, ಧ್ಯಾನ್ ಚಂದ್ ಅವಾರ್ಡ, ಯಾವ ಅವಾರ್ಡ್? ಕಮೆಂಟ್ ಮಾಡಿ. ಓಕೆ, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ನೋಡಿದ್ರೆ ಗೊತ್ತಿರುತ್ತೆ, ಕಮೆಂಟ್ ಮಾಡಿ. ನೆಕ್ಸ್ಟ್, ಡಿಸೆಂಬರ್ 2024ರಲ್ಲಿ ಹೆಸರಾಂತ ಭಾರತೀಯ ತಬಲಾ ವಾದಕ ಪದ್ಮ ಪ್ರಶಸ್ತಿ ಪುರಸ್ಕೃತ ಜಾಕೀರ್ ಹುಸೇನ್ ಅಲ್ಲಾರಕ ಕುರೇಶಿ ಅವರು 73ನೇ ವಯಸ್ಸಲ್ಲಿ ನಿಧನರಾದರು. ಹೌದು ಸರ್, ಅವರು ಸಂಗೀತಕ್ಕೆ ನೀಡಿದ ಅಪಾರ ಕೊಡುಗೆಗಾಗಿ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಯಾವಾಗ ಪಡೆದರು? ಪದ್ಮ ವಿಭೂಷಣ ಯಾವಾಗ ಕೊಟ್ಟರು ಅವ್ರಿಗೆ ಹೇಳ್ತೀರಾ? 2023. ತುಂಬಾ ಪ್ರಶಸ್ತಿ ತಗೊಂಡಿದ್ದಾರೆ ಇವರು, ತುಂಬಾ ಪ್ರಶಸ್ತಿ ತಗೊಂಡಿದ್ದಾರೆ. 4 ಟೈಮ್ ಗ್ರಾಮಿ ಅವಾರ್ಡ್ ತಗೊಂಡಿದ್ದಾರೆ ಅವರು. ಪದ್ಮ ವಿಭೂಷಣ ನೋಡಿ ಎಲ್ಲಾ ತಗೊಂಡಿದ್ದಾರೆ.
ನಮ್ಮ ಪದ್ಮ ಪ್ರಶಸ್ತೀಸ್ ಅಂತ ಏನ್ ಕರಿತೀವಿ ಅದರಲ್ಲಿ ಪದ್ಮಶ್ರೀ ಆಗಿರ್ಬೋದು, ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲಾ ತರ ಪ್ರಶಸ್ತಿ ತಗೊಂಡಿದ್ದಾರೆ. ಯಾವ ಇಸ್ವಿಯಿಂದನೂ ಕೂಡ ಕೊಡ್ತೀನಿ ನೋಡಿ. 1988ರಲ್ಲಿ, 2002ರಲ್ಲಿ, 2023ರಲ್ಲಿ ಪದ್ಮವಿಭೂಷಣ ಸಿಗುತ್ತೆ. 4 ಟೈಮ್ ಗ್ರಾಮಿ ಅವಾರ್ಡ್, ಈಗ ರೀಸೆಂಟ್ ಆಗಿ ಕೂಡ ಸಿಕ್ಕಿರುತ್ತೆ. ಓಕೆ, ಇವ್ರು ಕ್ಯಾಲಿಫೋರ್ನಿಯಲ್ಲಿ ಇರ್ತಾರೆ, ಅಲ್ಲಿ ತೀರೋಗ್ತಾರೆ. ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನೆಲೆಸಿರ್ತಾರೆ ಇವಾಗ. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ನೋಡಿ, ಈ ತರ ಯಾರ್ಯಾರು ತುಂಬಾ ಫೇಮಸ್ ಪಾರ್ಟಿಗಳು ತೀರೋಗ್ತಾರಲ್ಲ ಅಂತವ್ರ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಫೈನ್. ಇತ್ತೀಚೆಗೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಅಧ್ಯಕ್ಷರಾಗಿ, ಅಂದ್ರೆ ಎಕನಾಮಿಕ್ ಅಡ್ವೈಸರ್ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ಆಗಿ ಒಬ್ರು ನೇಮಕಗೊಳ್ತಾರೆ. ಯಾಕೆ ಅಂದ್ರೆ ಬಿಬೇಕ್ ದೇಬರಾಯ್ ತೀರೋಗ್ತಾರೆ. ಹಂಗಾಗಿ ಸುಮನ್ ಬೆರ್ರಿನ ಈ ಒಂದು ಪೊಸಿಷನ್ಗೆ ತಗೊಂಡ್ಬರ್ತಾರೆ. ಸುಮನ್ ಬೆರ್ರಿ ಯಾರು? ನಮ್ಮ ನೀತಿ ಆಯೋಗದ ವೈಸ್ ಚೇರ್ಮನ್. ಓಕೆ, ಇವರು ಈ ಒಂದು ಚೇರ್ಮನ್ ಆಫ್ ದ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ಗೆ ಅಪಾಯಿಂಟ್ ಆಗ್ತಾರೆ. ಅಂದ್ರೆ ಅಡಿಷನಲ್ ಚಾರ್ಜ್. ಅಂದ್ರೆ ಏನ್ ಸರ್ ಇದು? ಏನಿಲ್ಲ, ಇದು ಎಕನಾಮಿ ರಿಲೇಟೆಡ್ ಏನಾದ್ರೂ ಇದ್ರೆ ಆ ಎಕನಾಮಿಕ್ ರಿಲೇಟೆಡ್ ಮ್ಯಾಟರ್ಸ್ ಅದನ್ನ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಒಂದು ಸಲಹೆ ಕೊಡ್ತಕ್ಕಂಥದ್ದು, ಎಸ್ಪೆಷಲಿ ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ಗೆ ಸಲಹೆ ಕೊಡ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್, ಬನ್ನಿ. ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯ ಡಿಸೆಂಬರ್ 24 ಬಿಡುಗಡೆ ಮಾಡಿದ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ 18ನೇ ಆವೃತ್ತಿ. ನೋಡಿ, ಫಾರೆಸ್ಟ್ ರಿಪೋರ್ಟ್ ಬಗ್ಗೆ ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ ನಾನು. ಇದನ್ನ 2 ಆಪ್ಷನ್ಸ್ ಇಲ್ಲಿದೆ. ಒಟ್ಟು ಅರಣ್ಯ 7,15,352.61 ಚದರ ಕಿಲೋಮೀಟರ್ ಇದೆ. ಇದು ಭಾರತ ಭೌಗೋಳಿಕ ಪ್ರದೇಶ 21.76% ಆಗಿದೆ. ಎರಡನೇ ಆಪ್ಷನ್ ನೋಡಿ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಮಧ್ಯಪ್ರದೇಶ, ನಂತರ ಅರುಣಾಚಲ ಪ್ರದೇಶ ಹೊಂದಿರತಕ್ಕಂಥ, ಆಮೇಲೆ ಛತ್ತೀಸ್ಗಢ ಹೊಂದಿರತಕ್ಕಂಥದ್ದು ಮೊದಲ 3 ರಾಜ್ಯಗಳು. ಇಲ್ಲಿ 2 ಆಪ್ಷನ್ಸ್ ಕೂಡ ಕರೆಕ್ಟ್. ನೋಡಿ, ಇದ್ರ ಬಗ್ಗೆ ನಾನು ಹೆಚ್ಚು ಡಿಸ್ಕಸ್ ಮಾಡಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ. ಇದರಲ್ಲಿ ತುಂಬಾ ಡೀಟೇಲ್ ಆಗಿ ಕೇಳ್ತಾನೆ. ಒಂದು, ಫಾರೆಸ್ಟ್ ಕವರ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ಇನ್ನು ಟ್ರೀ ಕವರ್ ಅಂದ್ರೆ ಏನು ಗೊತ್ತಿರಬೇಕು. ಹಂಗಾಗಿ ಇಲ್ಲಿ ಫಾರೆಸ್ಟ್ ಕವರ್ ಎಷ್ಟಿದೆ, ಟ್ರೀ ಕವರ್ ಎಷ್ಟಿದೆ ಅದನ್ನೆಲ್ಲ ನಾನು ಹೇಳಕ್ಕೋ ಇಲ್ಲಿ ಕೊಟ್ಟಿದ್ದೀನಿ. ಬಟ್ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ವಾಟ್ ಇಸ್ ಫಾರೆಸ್ಟ್ ಕವರ್ ಅಂದ್ರೆ, ಟ್ರೀ ಕವರ್ ಅಂದ್ರೆ. ಇಲ್ಲಿ ಭೌಗೋಳಿಕವಾಗಿ ಅತ್ಯಂತ ಹೆಚ್ಚು ಅಂತ ಕನ್ಸಿಡರ್ ಮಾಡಿದಾಗ ಮಧ್ಯಪ್ರದೇಶ ಬರುತ್ತೆ. ಅದೇ ನೀವು ಬೇರೆ ರೀತಿ ಕನ್ಸಿಡರ್ ಮಾಡಿದಾಗ, ಅಂದ್ರೆ ಲ್ಯಾಂಡ್ ಏರಿಯಾ, ಜಿಯೋಗ್ರಫಿಕಲ್ ಏರಿಯಾ ಅಂತ ಕನ್ಸಿಡರ್ ಮಾಡಿದಾಗ ಬೇರೆ ರಾಜ್ಯ ಬರುತ್ತೆ. ಓಕೆ, ಇದು 2 ವರ್ಷಕ್ಕೊಂದ್ಸಲ ಬರ್ತಕ್ಕಂಥ ರಿಪೋರ್ಟು. ಇಂಡಿಯಾ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಬರ್ತಕ್ಕಂಥ, ಸರ್ವೆ ಇಂಡಿಯಾ ಫಾರೆಸ್ಟ್ ರಿಪೋರ್ಟ್ ಬರ್ತಕ್ಕಂಥ. ಓಕೆ, ಇದನ್ನ ನಾನು ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂದ್ರೆ, ನಿಮಗೆ ಭಾರತ ರಾಜ್ಯ ಅರಣ್ಯ ವರದಿ ಅಂತ ಈಗ ಜಸ್ಟ್ 1 ಮಂತ್ ಆಗಿಲ್ಲ ನಾವು ಮಾಡಿ. ಇದು ಏನ್ ರಿಪೋರ್ಟ್ ಬಂತಲ್ಲ ಅವಾಗ ಮಾಡಿದ್ದೀನಿ. ಲಿಂಕ್ ಬೇಕಂದ್ರೆ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೋಡ್ಕೊಳ್ಳಿ. ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇವತ್ತು ಕೂಡ ಶೇರ್ ಮಾಡಿದ್ವಿ. ವಿಡಿಯೋ ನೋಡ್ತಿದ್ರೆ ನೋಡಿ, ಚೆಕ್ ಮಾಡಿ, ಅಲ್ಲೂ ಕೂಡ ಇದೆ, PDF ಕೂಡ ಇದೆ. ಓಕೆ, ಅಲ್ಲಿ ಡೀಟೇಲ್ ಆಗಿ ನೋಡಿ, ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಸರ್. ಫೈನ್. ನೆಕ್ಸ್ಟ್, ಭಾರತದ ಮಾಜಿ ಪ್ರಧಾನಿ ಮತ್ತು ಭಾರತದ ಆರ್ಥಿಕ ಸುಧಾರಣೆ ಪ್ರಮುಖ ವಾಸ್ತುಶಿಲ್ಪಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 92ನೇ ವಯಸ್ಸಿನಲ್ಲಿ ನವದೆಹಲಿಯಲ್ಲಿ ನಿಧನ ಆದರು. ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಅಂಶಗಳು ಸರಿಯಾಗಿ? ನೋಡಿ, ಮನಮೋಹನ್ ಸಿಂಗ್ ಅವ್ರಿಗೂ ಅಷ್ಟೇ ವೆರಿ ಇಂಪಾರ್ಟೆಂಟ್ ಇದು. ಯಾಕೆ? ಅವ್ರಿಗೆ ಏನೇನು ಅವಾರ್ಡ್ ಸಿಕ್ಕಿದೆ. ಅವರು LPG ಸಿಸ್ಟಮ್ಗೆ ತುಂಬಾ ಇಂಪಾರ್ಟೆಂಟ್ 1991 ಅಲ್ಲಿ. ಓಕೆ, ಬನ್ನಿ, ಇಲ್ಲಿ ಏನೇ ಆಪ್ಷನ್ ಇದೆ. ಅವರು 2004ರಿಂದ 2014ರವರೆಗೆ ಭಾರತ 13ನೇ ಪ್ರಧಾನಿ ಸೇವೆ ಸಲ್ಲಿಸಿದ್ರು. ಓಕೆ, ಭಾರತದ 4ನೇ ದೀರ್ಘಾವಧಿ ಪ್ರಧಾನಮಂತ್ರಿ. ಹೌದು ಸರ್. ಸತತ 2ನೇ ಅವಧಿಗೆ ಎಕ್ಸೆಪ್ಟ್ ಗಾಂಧಿ ಫ್ಯಾಮಿಲೀಸ್ ಅಂತ ಏನ್ ಕರಿತೀವಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು, ಇವ್ರು ಬಿಟ್ಟು ಬೇರೆಯವರು, ಹೊರಗಿನವರು PM ಈ ತರ ಲಾಂಗೆಸ್ಟ್ ಆಗಿದ್ದು ಇವರೇ. ಈಗ ಬಿಡಿ, ಈಗ ಪ್ರಧಾನ ಮಂತ್ರಿ ಮೋದಿ ಅವರಾಗಿದ್ದಾರೆ. ಓಕೆ, ಈ ಪ್ರಧಾನ ಮಂತ್ರಿ ಮೋದಿ ಆಗಿರೋಕ್ಕಿಂತ ಮುಂಚೆ ಇವರೇ ಲಾಂಗೆಸ್ಟ್ PM ಅಂತ ಹೇಳ್ಬೋದಾಗಿತ್ತು, ಆಫ್ಟರ್ ಗಾಂಧಿ ಫ್ಯಾಮಿಲಿ. ಓಕೆ, ಹಂಗಾಗಿ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಅವರು 1982ರಿಂದ 85ರವರೆಗೆ ಭಾರತ ರಿಸರ್ವ್ ಬ್ಯಾಂಕ್ ನ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ರು. ಹೌದು ಸರ್, ಹೌದು. ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ ಅವರ ಅಸಾಧಾರಣ ವಿಶಿಷ್ಟ ಸೇವೆಗಾಗಿ, ವಿಶೇಷವಾಗಿ ಭಾರತ ಆರ್ಥಿಕ ಸುಧಾರಣೆಗಾಗಿ ಅವರ ಕೊಡುಗೆಗಳಿಗಾಗಿ ಅವರು 1987ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಪದ್ಮಭೂಷಣ ಅಲ್ಲ, ಪದ್ಮವಿಭೂಷಣ. ಹಂಗಾಗಿ ಇದು ರಾಂಗ್. ಆಪ್ಷನ್ A, B ಮಾತ್ರ ರೈಟ್. ಯಾಕೆ? ಆಪ್ಷನ್ C ನಂಗೆ ಪದ್ಮವಿಭೂಷಣ, ಪದ್ಮಭೂಷಣ ಅಲ್ಲ. ಓಕೆ, ಇವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಎಸ್ ಸರ್, ಇವರು ಇಂಡಿಯನ್ ಎಕಾನಮಿಸ್ಟ್ ಅಂತಾನೆ ಕರಿಬಹುದು. ರಿಫಾರ್ಮ್ಸ್ ಮಾಡಕ್ಕೆ ತುಂಬಾ ಇಂಪಾರ್ಟೆಂಟ್. ಮನಮೋಹನ್ ಸಿಂಗ್ 13ನೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, 4th ಲಾಂಗೆಸ್ಟ್. ಇವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ತಗೊಂಡ್ರೆ ಹಿ ಇಸ್ ದ 4th. ನರೇಂದ್ರ ಮೋದಿ ಅವರು 3rd ಬರ್ತಾರಲ್ವಾ, ಅಥವಾ 2nd ಬರ್ತಾರೆ. ಈಗ ಕಂಟಿನ್ಯೂಸ್ 3rd ಟೈಮ್ ಆಗಿರೋದು. ಈ ಸರ್ವ್ಡ್ ಆಸ್ ದ 15th ಗವರ್ನರ್. ನೋಡಿ, ಈಗ ನಾವು RBI ಗವರ್ನರ್ ಬಗ್ಗೆ ಈ ವಿಡಿಯೋಸ್ ನೋಡಿದ್ವಿ ಅಲ್ವಾ. 26ನೇ ಗವರ್ನರ್, ಇವರು 15ನೇ ಗವರ್ನರ್ ಆಗಿದ್ರು. ಹಾಗೆ ಈ ವಾಸ್
ನಮ್ಮ ಸೆಬಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ರಿಫಾರ್ಮ್ಸ್ಗೂ ಕೂಡ ಇವರು ಒಂದಷ್ಟು ರಿಫಾರ್ಮ್ಸ್ ಮಾಡೋಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿದ್ರು, ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ರು. ನಮ್ಮ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪ್ರಾಜೆಕ್ಟ್ ಏನಿದೆ, ಅದ ಮೇಜರ್ ಸಿಟಿ ಕನೆಕ್ಟಿವಿಟಿ ಅದಕ್ಕೆಲ್ಲ ಇವರ ಒಂದು ಕೊಡುಗೆ ಕೂಡ ಇದೆ. ಓಕೆ, ಇವ್ರದ್ದು ನಮ್ಮ ಭಾರತದಲ್ಲಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ MG ನರೇಗಾ ಅಂತ ಏನ್ ಕರಿತೀವಲ್ವಾ, ಅದನ್ನ ನರೇಗಾ ಅಂತ ಇರೋದನ್ನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಂತ ಮಾಡಿದ್ರು ಇವರು. ಮೊದ್ಲು ನರೇಗಾ ಅಂತಿತ್ತು, ಅದನ್ನ ರಿನೇಮ್ ಮಾಡಿದ್ರು ಇವರು. ರೈಟ್ ಇನ್ಫಾರ್ಮೇಶನ್ ಆಕ್ಟ್ ವಾಸ್ ಅನಾಕ್ಟೆಡ್ ಡ್ಯೂರಿಂಗ್ ಇನ್ ಇಸ್ ಪೀರಿಯಡ್. ಪದ್ಮ ವಿಭೂಷಣ ಸಿಕ್ಕಿದ್ 1987ರಲ್ಲಿ. ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್ ಅಂಡ್ ಡಿಸಾರ್ಟ್ಮೆಂಟ್ ಡೆವಲಪ್ಮೆಂಟ್ ಅವಾರ್ಡ್ ಕೂಡ ಸಿಕ್ಕಿದೆ 2009ರಲ್ಲಿ. ಓಕೆ, ಸೊ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ಇತ್ತೀಚೆಗೆ RBI ಏನ್ ಮಾಡುತ್ತೆ ಗೊತ್ತಾ, ಈ ಒಂದು ಕೃತಕ ಬುದ್ಧಿಮತ್ತೆಗೆ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಹೆಂಗೆ ಇರಬೇಕು, ಅದರ ಚೌಕಟ್ಟೇನು ಅನ್ನೋಕ್ಕೋಸ್ಕರ ಒಂದು ಕಮಿಟಿ ರಚನೆ ಮಾಡಿದೆ, 8 ಸದಸ್ಯರ ಕಮಿಟಿ. ಅದರ ಅಧ್ಯಕ್ಷರು ಯಾರು ಅಂತ ಕೇಳಿ. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 8 ಮೆಂಬರ್ ಕಮಿಟಿ ಮಾಡಿದೆ ಸ್ನೇಹಿತರೆ. ಫ್ರೇಮ್ವರ್ಕ್ ಫಾರ್ ರೆಸ್ಪಾನ್ಸಿಬಲ್ ಎಥಿಕಲ್ ಎನಾಬಲ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನೈತಿಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಫೈನಾನ್ಸ್ ಅಲ್ಲಿ ಬಳಸ್ಕೋಬೇಕು ಅಂತ ಪುಷ್ಪಕ ಭಟ್ಟಾಚಾರ್ಯ ಕೇಳ್ತಾನೆ ಒಂದು ಕಮಿಟಿಗಳು ಕರೆಂಟ್ ಅಫೇರ್ ಇರೋದು ಸ್ನೇಹಿತರೆ. ಓಕೆ, ಏನಪ್ಪಾ ಇದು ಅಂದ್ರೆ, ನಮ್ಮ ಫೈನಾನ್ಸ್ ಟೆಕ್ನಾಲಜಿ ಏನಿದೆ, ಫೈನಾನ್ಸ್ ಫಿನ್ಟೆಕ್ ಅಂತ ಏನ್ ಕರಿತೀವಿ, ಹೆಂಗಿರ್ಬೇಕು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಲ್ಲಿ ಅನ್ನೋದ್ರ ಬಗ್ಗೆ ಒಂದು ಫ್ರೇಮ್ ವರ್ಕ್ ಮಾಡ್ಕೊಡಿ ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ 8 ಮೆಂಬರ್ ಕಮಿಟಿ RBI ಕಾನ್ಸ್ಟಿಟ್ಯೂಟ್ ಮಾಡಿದೆ. ಓಕೆ, ಗೊತ್ತಿರಲಿ. ಸರ್, ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಖ್ಯಾತ ಮಲಯಾಳಂ ಬರಹಗಾರರು ಕೂಡ ನಿಧನ ಆಗ್ತಾರೆ. ಅವರು ಚಲನಚಿತ್ರ ನಿರ್ಮಾಪಕ ಹೌದು, ಪದ್ಮಭೂಷಣ ಪ್ರಶಸ್ತಿ ಹೌದು, ಮತ್ತೆ ಇನ್ನೊಂದು ಪ್ರಮುಖ ಪ್ರಶಸ್ತಿ ಇದೆ, ಜ್ಞಾನಪೀಠ ಕೂಡ ಇದೆ. ವಾಸುದೇವ್ ನಾಯರ್ 91ನೇ ವಯಸ್ಸಲ್ಲಿ ಕೇರಳದ ಕೋಜಿಕೋಟೆಯಲ್ಲಿ ನಿಧನ ಆಗ್ತಾರೆ. ಅವ್ರಿಗೆ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ ಪದ್ಮಭೂಷಣ ಪ್ರಶಸ್ತಿ ಯಾವಾಗ ಸಿಕ್ತು ಸರ್? 2002ರಲ್ಲಿ 2005ರಲ್ಲಿ ಸಿಗುತ್ತೆ ಅವ್ರಿಗೆ. ಇವ್ರು ಯಾಕೆ ಬೇಕು, ಇವ್ರ ಬಗ್ಗೆ ಯಾಕೆ ತಿಳ್ಕೋಬೇಕು? ಇವ್ರಿಗೆ ಈ ರಿಸೀವ್ಡ್ ದ ಜ್ಞಾನಪೀಠ ಅವಾರ್ಡ್, ಇಂಡಿಯಾಸ್ ಹೈಯೆಸ್ಟ್ ಲಿಟ್ರಲಿ ಹಾನರ್, 1995ರಲ್ಲಿ ಸಿಗುತ್ತೆ ಮಲಯಾಳಂ ಲಿಟರೇಚರ್. ಕೇಳ್ತಾನೆ ಸರ್, ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ MT ವಾಸುದೇವನ್ ನಿಧನರಾದ್ರು, ಯಾವ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತೋ ಕೇಳ್ತಾನೆ. ಇವರು ಯಾವ್ದಕ್ ಫೇಮಸ್ ಕೇಳ್ತಾನೆ. ಈಸ್ ದ ಇಂಡಿಯಾಸ್ 3rd ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಗಿರ್ತಕ್ಕಂಥ ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅರ್ಥ ಆಗ್ತಿದೆಯಲ್ಲ? ಹಿಂಗ್ ಕೇಳ್ತಾನೆ. ಯಾಕಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸುಲಭ ಅಲ್ಲ, ಹಂಗಾಗಿ ಇವ್ರ ಬಗ್ಗೆ ಕೇಳ್ತಾನೆ. ಓಕೆ, ನೋಡ್ಕೊಳ್ಳಿ ಒಂದ್ಸಲ. ಆಮೇಲೆ ನೆಕ್ಸ್ಟ್ ಬರ್ತೀನಿ, ಲಾಸ್ಟ್ UNFCC. ನಿಮ್ಗೆ ಹೇಳಿದೆ COP29 ನಡೀತಾ ಇದೆ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಈ ಸಲ ಬಾಕು ಅಜರ್ಬೈಜಾನ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. COP30 ನಡೆಯುತ್ತೆ. ಯಾವಾಗ ನಡೆಯುತ್ತೆ? ನೆಕ್ಸ್ಟ್ ಇಯರ್ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಬ್ರೆಜಿಲ್ ಅಲ್ಲಿ ನಡೆಯುತ್ತೆ COP30. ಲಾಸ್ಟ್ COP28 ಎಲ್ಲಿ ನಡೆದಿತ್ತು ಕೇಳ್ತಾನೆ, ನೀವೆಲ್ಲ ಗೊತ್ತಿರಬೇಕು. UAE ಇಲ್ಲಿ ನಡೀತು. ಈ ಸಲ ಬಾಕು ಅಜರ್ಬೈಜಾನ್ ನಡೀತಾ ಇದೆ. ಇದನ್ನ ನಾವು ಏನಂತ ಕರಿತೀವಿ ಇದನ್ನ? ಕಾರ್ಬನ್ ಕ್ರೆಡಿಟ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡುತ್ತೆ. ಸೌದಿ ಅರೇಬಿಯಾ ಇದ್ರ ಬಗ್ಗೆ ಫಸ್ಟ್ ಲಾಂಚ್ ಮಾಡುತ್ತೆ. ಅದೊಂದೇ ಅಲ್ಲ, ಇದನ್ನ ಗ್ಲೋಬಲ್ ಕಾರ್ಬನ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ. ಅದೊಂದೇ ಅಲ್ಲ, ಇದ್ರಲ್ಲಿ ಪ್ರಮುಖವಾಗಿ ಫೈನಾನ್ಸ್ ಬಗ್ಗೆ ಮಾತಾಡ್ತಾರೆ. ಹಂಗಾಗಿ ಇದನ್ನ ನಾವು ಹಣಕಾಸು ಫೈನಾನ್ಸ್ ಕಾಪ್ ಅಂತ ಕೂಡ ಕರಿತೀವಿ. ಇಲ್ಲೆಲ್ಲೋ ಇದೆ, ಒಂದ್ ಸೆಕೆಂಡ್ ನಾನು ತೋರಿಸ್ತೀನಿ ನಿಮಗೆ. ಫೈನಾನ್ಸ್ ಕೊಲಾಬರೇಷನ್ ರೆಡ್ಯೂಸಿಂಗ್ ಕಾರ್ಬನ್ ಪ್ಯಾರಿಸ್ ಮಲ್ಟಿನ್ಯಾಷನಲ್ ಡೆವಲಪ್ಮೆಂಟ್ ಫೈನಾನ್ಸ್ ಆಂಬಿಷನ್ ಬಿಲಿಯನ್ ಗ್ಲೋಬಲ್ ಎನರ್ಜಿ ಎಫಿಷಿಯನ್ಸಿ ಶಾರ್ಟ್ ಬೂಟ್ ಚೇಂಜ್ ನೋಡಿ, ಫೈನಾನ್ಸ್ ಗೋಲ್ ಬಗ್ಗೆ ಮಾತಾಡ್ತಾರೆ. ಓಕೆ, ಇಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಕೊಟ್ಟಿ ನೋಡ್ಕೊಳ್ಳಿ. ಇದನ್ನ ಕೇಳ್ಬೋದು, ಹಣಕಾಸು ಕಾಪ್ ಅಂತಾನೆ ಕರಿತೀವಿ. ಮತ್ತೆ ಇದ್ರಲ್ಲಿ ಪ್ರಮುಖವಾಗಿ NCQG ಬಗ್ಗೆ ಮಾತಾಡ್ತಾರೆ, ನ್ಯೂ ಕ್ಯುಮುಲೇಟಿವ್ ಕ್ವಾಂಟಿಟೇಟಿವ್ ಗೋಲ್ ಆನ್ ಕ್ಲೈಮೇಟ್ ಫೈನಾನ್ಸ್ ಅಂತ. ನಿಮ್ಗೆ ಗೊತ್ತಿದೆ, ನಾವೇನು ಪ್ಯಾರಿಸ್ ಅಲ್ಲಿ ಆಗುತ್ತಲ್ಲ ಸ್ನೇಹಿತರೆ, ಫ್ರಾನ್ಸ್. ಅದರ ನಂತರ ಫ್ರಾನ್ಸ್ ಅಲ್ಲಿ ಆಗಿರೋ ಇದ್ರ ನಂತರ ಒಂದಷ್ಟು ಡೆವಲಪ್ಡ್ ನೇಷನ್ಸ್ ಗಳಿಗೆ ದುಡ್ಡು ಕೊಡಬೇಕು ಅಂತ ಮಾತುಕತೆ ಆಗುತ್ತೆ. ಪ್ರತಿ ವರ್ಷ $1.3 ಮಿಲಿಯನ್ ಈಗ್ಲೂ ಕೊಡಿ ಅಂತ ಕೇಳ್ತಾರೆ. ಅದೇ ನಿರ್ಲಕ್ಷ್ಯ ಮಾಡ್ತಾನೆ ಬರ್ತಾ ಇದೆ. ಯಾಕಂದ್ರೆ ಅವ್ರು ಡೆವಲಪ್ ಆಗ್ಬಿಟ್ಟಿರೋ ಕಾರ್ಬನ್ ಎಮಿಷನ್ ಇಂದ. ಈ ಕಾರ್ಬನ್ ಎಮಿಷನ್ ತಡಿಬೇಕು, ಬೇರೆ ಅನ್ಡೆವಲಪ್ಡ್ ಅಥವಾ ಡೆವಲಪ್ ಆಗ್ತಾ ಇರೋರು ಅದನ್ನ ತಡಿದೇ ಉದ್ಧಾರ ಆಗಕ್ಕಾಗುತ್ತಾ? ಅವ್ರು ಮುಂದೆ ಬರಕ್ಕಾಗುತ್ತಾ ವಿತೌಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್? ಹಂಗೆ ಟೆಕ್ನಾಲಜಿ ಬೇಕು, ಅದಕ್ಕೆ ದುಡ್ಡು ಕೊಡಬೇಕು, ಅಥವಾ ನೀವು ಟೆಕ್ನಾಲಜಿ ಫ್ರೀ ಆಗಿ ಕೊಡಬೇಕು. ಹಂಗಾಗಿ ಪ್ರತಿ ವರ್ಷ ದುಡ್ಡು ಕೊಡಿ ಅಂತ $100 ಶತಕೋಟಿ ಕೊಡಬೇಕು ಅಂತ ಇರುತ್ತೆ. ಅದನ್ನ $300 ಶತಕೋಟಿ ಕೇಳ್ಕೊತಾರೆ ಇವಾಗ. ಯಾಕಂದ್ರೆ ನೀವು ಕೊಟ್ಟಿಲ್ಲ, ಕೊಡಿ ಅಂತ ಒಪ್ಕೊಡಲ್ಲ. 2035 ಕೊಡ್ತೀವಿ, ಇವಾಗ್ಲೇ ಕೊಡಲ್ಲ ಅಂತಾರೆ ಅವರು. ನೀವು 2035 ಇನ್ನೂ 10 ವರ್ಷ ಕಾಯ್ಬೇಕು. ಅರ್ಥ ಆಗ್ತಿದೆಯಲ್ಲ? ಅವೆಲ್ಲ ಡಿಸ್ಕಷನ್ ಆಗುತ್ತೆ ಇದ್ರಲ್ಲಿ.
ಇದ್ರಲ್ಲಿ ಏನೇನ್ ಡಿಸ್ಕಷನ್ ಆಗುತ್ತೆ, ಒಂದು 2032 ಒಳಗೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ವರ್ಷಕ್ಕೆ $300 ಬಿಲಿಯನ್ ಕೊಡ್ತೀವಿ ಅಂತ ಇದರಲ್ಲಿ ಒಪ್ಕೋತಾರೆ ಅವರು. ಪ್ರತಿ ವರ್ಷಕ್ಕೆ $100 ಬಿಲಿಯನ್ ಆಗಿ ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಮತ್ತೆ ಕಾರ್ಬನ್ ಮಾರುಕಟ್ಟೆ, ಪ್ಯಾರಿಸ್ ಒಪ್ಪಂದದ ಆರ್ಟಿಕಲ್ 6 ಅಡಿಯಲ್ಲಿ ಏನಿತ್ತು ಕಾರ್ಬನ್ ಕ್ರೆಡಿಟ್, ಅದನ್ನ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಮಾರುವಂತ ಒಂದು ಇದನ್ನು ಕೂಡ ಒಂದು ಚೌಕಟ್ಟನ್ನ, ಅಂದ್ರೆ ನೀವು ಕಮ್ಮಿ ಯೂಸ್ ಮಾಡಿದ್ರೆ ನಿಮ್ಮ ಹತ್ರ ಕಾರ್ಬನ್ ಕ್ರೆಡಿಟ್ ಇದೆ, ಯಾರು ಜಾಸ್ತಿ ಕಾರ್ಬನ್ ಎಮಿಷನ್ ಮಾಡ್ತಾರೆ ನಿಮ್ಮ ಹತ್ರ ದುಡ್ಡು ಕೊಟ್ಕೊಳ್ಕೋಬೇಕು. ಅದನ್ನ ಒಂದು ಚೌಕಟ್ಟು, ಒಂದು ಫ್ರೇಮ್ ವರ್ಕ್ ಮಾಡ್ತೀವಿ, ಹೆಂಗಿರ್ಬೇಕು ಅದು, ಯಾವ ರೀತಿ ಮಾರಾಟ ಆಗ್ಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಮತ್ತೆ ಗ್ರೀನ್ ಕ್ರೆಡಿಟ್ಸ್ ಬಗ್ಗೆ ಆಗಿರ್ಬೋದು. ಬಾಕು ನಡೀತಿರಲ್ಲ ಅಡಾಪ್ಟೇಷನ್ ಮಾರ್ಗಸೂಚಿಗಳನ್ನ ಇಲ್ಲಿ ಮಾಡ್ತಾರೆ. ಬಾಕು ಅಡಾಪ್ಟೇಷನ್ ಅಂತ ಹೇಳಿ ಒಂದು ಮಾರ್ಗಸೂಚಿಗಳನ್ನ ಇಲ್ಲಿ ಮಾಡ್ತಾರೆ. ಅಂದ್ರೆ ಪ್ಲಾನ್ ಅದು ಹೆಂಗೆ ನಾವು ಭಾರತ ಹೆಂಗೆ ನಮ್ಮ ಒಂದು ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ NDC ಅಂತ ನಾವು ಸಬ್ಮಿಟ್ ಮಾಡ್ತೀವಲ್ಲ, ಹಂಗೆ ಇದು ಕೂಡ ಸಬ್ಮಿಟ್ ಮಾಡ್ತಕ್ಕಂಥದ್ದು. ಅದೊಂದೇ ಅಲ್ಲ, ಇಲ್ಲಿ ಇನ್ನೂ ಡಿಸ್ಕಷನ್ ಆಗುತ್ತೆ. ಲಿಮಾ ವರ್ಕ್ ಪ್ರೋಗ್ರೆಸ್ ಎಕ್ಸ್ಟೆನ್ಷನ್ ಅಂತ ಮಾಡ್ತಾರೆ. ಅಂದ್ರೆ ಇಲ್ಲಿ ಲಿಂಗ ತಾರತಮ್ಯ ಅಲ್ಲದೆ ಎಲ್ಲ ಅವರು ಅದು ಹುಡುಗ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಮಹಿಳೆ ಅಥವಾ ಟ್ರಾನ್ಸ್ಜೆಂಡರ್ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು, ಮೇನ್ ಸ್ಟ್ರೀಮ್ ಬರಬೇಕು, ಇದನ್ನ ನಾವು ಹವಾಮಾನ ವೈಪರೀತ್ಯನ ತಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ಸ್ ಆಗುತ್ತೆ. ಓಕೆ, ಮತ್ತೆ ದ್ವೈವಾರ್ಷಿಕ ಪಾರದರ್ಶಕ ವರದಿಗಳನ್ನ ಸಬ್ಮಿಟ್ ಮಾಡಬೇಕು ಇದರಲ್ಲಿ. ಓಕೆ, ವಾರ್ಷಿಕ 2 ಸಲ ಮಾಡ್ಬೇಕು ಅನ್ನೋದು ಕೂಡ ಡಿಸ್ಕಷನ್ಸ್ ಆಗುತ್ತೆ. ನಾವು ಫಸ್ಟ್ ವರ್ಷಕ್ಕೆ ಒಂದ್ಸಲ ಕೊಡ್ತಿದ್ವಿ ನ್ಯಾಷನಲ್ ಡಿಟರ್ಮೈನ್ಡ್ ಕಾರ್ಪೊರೇಷನ್ ಅಂತ, ಅದನ್ನ ಮಾಡ್ತಾರೆ. ಇಂಡಿಯಾ ಕೂಡ ಇದ್ರ ಬಗ್ಗೆ ಮಾತಾಡೋದು, ಲೀಡ್ IT ಬಗ್ಗೆ, ಲೀಡರ್ಶಿಪ್ ಆಫ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಅಂತ ಕರಿತೀವಿ ನಾವು. ಅದ್ರ ಬಗ್ಗೆ ಭಾರತ ಮಾತಾಡುತ್ತೆ. ಅಂದ್ರೆ ನಮ್ಮ ಇಂಡಸ್ಟ್ರಿ ಡಿಕಾರ್ಬನೈಸೇಷನ್ ಮಾಡ್ತಾ ಇದೀವಿ ಅಂತ, ಭಾರತದ ಉದ್ಯಮನ ಕಾರ್ಬನ್ ಎಮಿಷನ್ ಇಂದ ಮುಕ್ತ ಮಾಡಕ್ಕೆ ನಾವು ಮಾಡ್ತಾ ಇದೀವಿ ಅದ್ರ ಬಗ್ಗೆ ಕೂಡ ಇದರಲ್ಲಿ ಭಾಗವಹಿಸಿ ಭಾರತೀಯರು ಮಾತಾಡ್ತಾರೆ. ಹಾಗೆ ನಮ್ದು ಸೋಲಾರ್, ಇಂಟರ್ನ್ಯಾಷನಲ್ ಸೋಲಾರ್ ಏಜೆನ್ಸಿ ಇದೆಯಲ್ಲ, ಅದ್ರ ಮುಖಾಂತರ ಕೂಡ ನಾವು ಜಗತ್ತಿಗೆ ಸೌರಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಕೊಡ್ತಾ ಇದೀವಿ, 20 ಮಟ್ಟಕ್ಕೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೀವಿ ಅಂತ ಮಾತಾಡ್ತಾರೆ ಭಾರತದ ಕಡೆಯಿಂದ. ಓಕೆ, ಈ ತರ ಬೇರೆ ಬೇರೆದೆಲ್ಲ ಮಾತಾಡ್ತಾರೆ. ನೆಕ್ಸ್ಟ್ COP30 ಬ್ರೆಜಿಲ್ ನಡೆಯುತ್ತೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಫೈನ್ ಸರ್, ಇದಿಷ್ಟು ಪ್ರಮುಖವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಇದರ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ನಾನು ಲಿಂಕ್ಸ್ ಗಳನ್ನ ಕೊಡ್ತೀನಿ, ನನ್ನ ವಿಡಿಯೋಸ್ ಗಳು ಏನೇನು ಹೇಳಿದೆ, ಎಕ್ಸಾಮ್ ಹತ್ರ ಇದೆ, ಮ್ಯಾರಥಾನ್ ವಿಡಿಯೋಗಳು ನೋಡಿ. ಓಕೆ, ನಮ್ಮ ಟೆಲಿಗ್ರಾಮ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ಇದರ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗಿದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.